ಇವರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾಪಾತ್ರಂ ಗುಣಾನ್ವಿತಃ ಕೌಶಿಕೋऽನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದ ಗುರೋ ವೈರಾಗ್ಯ ಭಾಗ್ಯೋದಧೋ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾದ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಥಿತನಿಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಸುಕಟಾಕ್ಷಗೇಡುನಿಲಯಂ ಶ್ರೀಕೃಷ್ಣಸಿದ್ದೇಶಿಕಂ ಶ್ರೀವಾಸರಂಗಪರಕಾಲಮುನಿತ್ರಯಾಪ್ತಲಕ್ಷ್ಮಾತ್ಮರಕ್ಷಣೇತಿತ್ವಯೋಗಾಗಮಾन्तಂ आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्यतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीनिवासमुनिवर्यमहं प्रपद्ये। श्रीनारायण योगीन्द्रवरदारिकृपाश्रयं लङ्गेशपादभिनतं श्रीनिवासमुनिं भजे। श्रीमान् वेङ्कटनाथार्य कवितार्किकेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतस्तरितराणि तनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। विगाहे आमुनं तीर्थं साधु वृन्दावने स्थितं निरस्तजिह्मगस्पर्शे यत्र कृष्णकृतातरः नाथेन मुनिनाथेन भवेयं नाथवानहं यस्य नैकमिकं तत्त्वमस्तामलकताङ्गतं यस्य सारस्वतस्रोतो कुलामोदवासितं श्रुतीनां श्रमायालं शठारिं कमुपास्महे वन्दे वैकुण्ठसेनान्यं देवं सूत्रवती सखं यद्वेत्र शिखरस्पन्दे विश्वमेतद्व्यवस्थितं सहधर्मचरीं शौरेः सम्मन्त्रितजगद्धितामनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तम् यति परिपुडो यद्गीतानामदर्शेदञ्जसा निगमपरिषन्नेदीयां संनिरामयमाशयम् जननपदवीयातायातश्रमापहरां धियं जनेतु समे देव श्रीमान् धनञ्जयसारथिः तन्तस्सारल्यः चित्ततमः प्रमथिनीमिमां भजन्तु भगवद्गीता भाष्यतात्पर्यचन्द्रिकाम्। श्रीमते रामानुजाय नमः। निगमान्तमहादेशिकाय नमः। व्यवसायात्मिका बुद्धिः एकेह कुरुनन्दन ಬಹುಶಾಖಾ ಹ್ಯನಂತಾಶ್ಚ ಬುದ್ಧಯ ಅವ್ಯವಸಾಯಿನಾಂ ಅನ್ನುವ ಒಂದು ಮುಖ್ಯವಾದ ಶ್ಲೋಕದಲ್ಲಿ ಮುಮುಕ್ಷು ಹೇಗೆ ಕರ್ಮಗಳನ್ನು ಅನುಷ್ಠಾನ ಮಾಡಬೇಕು ಅಂತ ಹೇಳುವ ವಿಷಯದಲ್ಲಿ ತಾತ್ಪರ್ಯ ಚಂದ್ರಿಕೆಯನ್ನು ಅನುಸಂಧಾನ ಮಾಡ್ತಾ ಇದ್ವಿ. ಅಲ್ಲಿ ಮುಮುಕ್ಷು ಅಲ್ಲದವನಿಗೆ ಬೇರೆ ಬೇರೆ ಫಲದಲ್ಲಿ ಆಸೆ ಇರೋದ್ರಿಂದ ಅನೇಕವಾಗಿ ಕರ್ಮಗಳು ಅನೇಕವಾಗುತ್ತೆ. ಕರ್ಮದಲ್ಲಿಯೇ ಫಲಗಳು ಅವಾಂತರ ಫಲಭೇದ ಇರೋದ್ರಿಂದ ಶಾಖಾಂತರ ಶಾಖೆಗಳು ಅನಂತ ಅಂತ ಹೇಳಲ್ಪಟ್ಟಿದೆ. ಬಹುಶಾಖಾಹ ಅನಂತಾಶ್ಚ ಅಂದರೆ ಅನಂತವಾದ ಕರ್ಮಗಳಲ್ಲಿ ಅನಂತ ಶಾಖೆಗಳು ಅಂದರೆ ಅನಂತವಾದ ಫಲಗಳು. ಒಂದೊಂದರಲ್ಲಿಯೂ ಅನೇಕ ಫಲಗಳು. ಒಂದು ಕರ್ಮದಲ್ಲಿ ಅನೇಕ ಫಲ ಸಾಧ್ಯ. ಅಂದರೆ ವಿನಿಯೋಗ ಪೃಥಕ್ತ್ವ ಅನ್ನುವ ನ್ಯಾಯದಿಂದ ಒಂದೇ ಕರ್ಮವನ್ನು ಅನೇಕ ಫಲಗಳಿಗೆ ಉಪಯೋಗಿಸಬಹುದು, ಬೇರೆ ಬೇರೆ ಫಲಗಳಿಗೋಸ್ಕರ. ಆ ವಿಷಯವನ್ನು ಹೇಳ್ತಾ ಇದ್ದಾರೆ. ಅದರಿಂದ ಇಲ್ಲಿ ಒಬ್ಬ ಮುಮುಕ್ಷು ಅಲ್ಲದವನಿಗೆ ಅಂದರೆ ಕೇವಲ ಸ್ವರ್ಗಾದಿ ಫಲಗಳಿಗೆ ಆಸೆ ಪಡುವವನಿಗೆ ಆತ್ಮಯಾಥಾತ ಜ್ಞಾನ ನಿಶ್ಚಯಪೂರ್ವಕವಾಗಿಯೇ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ವಿಧಿ ಇಲ್ಲ. ಆದರೆ ಮುಮುಕ್ಷು ಆದವನಿಗೆ ಅದು ಬಹಳ ಅವಶ್ಯಕ. ಯಾಕೆ ಅಂದರೆ ಅಲ್ಲಿ ಫಲ ಹೇಗೆ ಅನುಭವಿಸಬೇಕೋ ಇವನು ಅದಕ್ಕೆ ಅನುಗುಣವಾಗಿ ಇವನು ಅನುಸಂಧಾನವನ್ನು ಮಾಡಬೇಕು ಧ್ಯಾನ ಮಾಡುವಾಗ, ಉಪಾಯ ಅನುಷ್ಠಾನದಲ್ಲಿ. ಆದ್ದರಿಂದ ಇವನಿಗೆ ಸ್ವರೂಪ ನಿಜವಾದ ತನ್ನ ಸ್ವಾಭಾವಿಕವಾದ ಸ್ವರೂಪದ ಪ್ರಾಪ್ತಿಯೇ ಮೋಕ್ಷದಲ್ಲಿ ಸಿಗೋದರಿಂದ ಅದರ ಜ್ಞಾನ ಅವನಿಗೆ ಬಹಳ ಅವಶ್ಯಕವಾಗುತ್ತೆ ಅಂತ ಹೇಳಿ, ಅಷ್ಟೇ ಅಲ್ಲದೆ ಸ್ವರ್ಗಾದಿ ಫಲಗಳನ್ನು ಆಯಾ ಫಲಗಳಿಗೆ ಮಾತ್ರವೇ ಕರ್ಮಗಳನ್ನು ಅನುಷ್ಠಾನ ಮಾಡ್ತಾರಲ್ಲ, ಅದೆಲ್ಲ ಅಂತಹ ಕರ್ಮಗಳು ಬ್ರಹ್ಮಜ್ಞಾನವಿಲ್ಲದ ಕೇವಲ ಕರ್ಮಗಳು, ಕೇವಲ ಯಜ್ಞಾದಿಗಳು. ಅದೃಢವಾದ ನೌಕೆಗೆ ಉದಾಹರಣೆಯನ್ನಾಗಿ ಕೊಟ್ಟು ದೃಷ್ಟಾಂತವಾಗಿ ಉಪನಿಷತ್ತೇ ತಿಳಿಸುತ್ತೆ. ಪ್ಲವಾಹ್ಯತೆ ಅದೃಢಾಹ ಯಜ್ಞರೂಪಾಹ ಅಂತ ಹೇಳಿಬಿಟ್ಟು, ಏತ ಶ್ರೇಯ ಅಭಿನಂದಂತಿ ಮೂಢಾಹ. ಯಾರು ಬ್ರಹ್ಮಜ್ಞಾನವಿಲ್ಲವೋ ಅವರು ಕೇವಲ
ಅತಿರಿಕ್ತನಾದ ಆತ್ಮ ಅಂತ ತಿಳಿದು ಸ್ಥಿರತ್ವ ಬುದ್ಧಿ ಇದ್ದರೆ ಸಾಕು, ಅವರಿಗೆ ಅನುಷ್ಠಾನ ಮಾಡಬಹುದು. ಆದರೆ ಈ ವೇದಾಂತ ವಿಹಿತವಾದ ಜ್ಞಾನ ಯಾವುದು ಇದೆಯೋ ಮೋಕ್ಷಕ್ಕೋಸ್ಕರ ಮೋಕ್ಷೋಪಾಯ ಅನುಷ್ಠಾನ ಮಾಡುವಾಗ ಅದನ್ನು ಅವನು ಮಾಡುವಾಗ ಆತ್ಮದ ಯಾಥಾತ್ಮ ನಿಶ್ಚಯ ಅವನಿಗೆ ಅವಶ್ಯವಾಗುತ್ತೆ ಅಂತ ಹೇಳಿ ಅದನ್ನು ಹೇಳ್ತಾ ಇದ್ದಾರೆ. ಆದರೆ ರೀತಿ ಮುಂದೆ ಬರುವಂತಹ ಶ್ಲೋಕವನ್ನು ಇಲ್ಲಿ ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತಿ ಅವಿಪಶ್ಚಿತ ಅನಂತರಮೇವ ಉಚ್ಯತೆ ಇದಾದ ಮೇಲೆ ಬರುತ್ತೆ. ಈಗ ಅವಿಪಶ್ಚಿತ ಅಂತ ಹೇಳಿದ್ರೆ ಅವಿದುಷಾಂ ಹೇಳಿದ್ರೆ ಯಾರು ಅವರಿಗೆ ಆಧ್ಯಾತ್ಮಿಕ ಜ್ಞಾನ ನಿಶ್ಚಯ ಇಲ್ಲವೋ ಅವರು ಧೂಮಾದಿ ಮಾರ್ಗೇಣ ಸ್ವರ್ಗಾದಿರೋಹಣಾಧಿಕಂ ಉಪನಿಷತ್ಸು ಯೋಗುಷ್ಯತೆ. ಅದರಿಂದ ಅದು ಅಲ್ಲಿ ಉಪನಿಷತ್ತುಗಳಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಧೂಮಾರ್ಗ ಮೊದಲಾದ ಪಂಚಾಗ್ನಿ ವಿದ್ಯೆಯಲ್ಲಿ ಹೇಳುವಾಗ ಎಲ್ಲರೂ ಕೂಡ ಗ್ರಾಮೇ ಮತ್ತೆ ಯಾರು ಸತ್ಯ ಶಬ್ದಿತನಾದ ಶ್ರದ್ಧೆಯಿಂದ ಸತ್ಯಶಬ್ದಿತನಾದ ಪರಮಾತ್ಮನನ್ನು ಶ್ರದ್ಧಾ ಸತ್ಯಮಿತ್ಯುಪಾಸತೆ ಅರ್ಚಿಷಮೇವ ವಿಸಂಭವಂತಿ ಅಂತ ಹೇಳಿ ಈ ಮಿಕ್ಕವರಿಗೆ ಧೂಮಾದಿ ಮಾರ್ಗವು ಕೂಡ ಪಂಚಾಗ್ನಿ ವಿದ್ಯೆಯಲ್ಲಿ ಹೇಳಲ್ಪಟ್ಟಿದೆ. ಅತಃ ವಿದ್ಯಭಾವಾದೇವ ಆರಾಧುಪಕಾರಕತ್ವಪಿ ನಿರಸ್ತಂ. ಅದರಿಂದ ವಿಧಿಯೇ ಇಲ್ಲದೆ ಇರೋದ್ರಿಂದ ಇದು ಅಂಗವೂ ಆಗಿಯೂ ಕೂಡ ಉಪಕಾರಕವಾಗುವುದಿಲ್ಲ ಅನ್ನೋದನ್ನ ಯಥೇತದ ಅಖಿಲ ಮುಕ್ತಂ ಅವಿರೋಧಾಚ ಅಂತ ಹೇಳಿ. ಆದ್ದರಿಂದ ಇಲ್ಲಿ ಹೇಳ್ತಾ ಇರುವಾಗ ಈ ಭಾಗದಲ್ಲಿ ಅವಿರೋಧಾತಿ ಅನ್ನುವ ಶಬ್ದಕ್ಕೆ ಅಷ್ಟು ಅರ್ಥವನ್ನು ಹೇಳಲು ಸಂಭವಾದೆ. ಅವಿರೋಧಾಚ ಸ್ವರೂಪ ಯಾಥಾತ್ಮ ನಿಶ್ಚಯವಿಲ್ಲದೆ ಹೋದರೂ ಸ್ವರ್ಗಾದಿ ಫಲ ಸಾಧನವನ್ನು ಮಾಡುವ ಕರ್ಮಗಳ ಅನುಷ್ಠಾನ ಕೇವಲ ಆತ್ಮ ಅಸ್ತಿತ್ವ ಜ್ಞಾನ ಸ್ಥಿರತ್ವ ಜ್ಞಾನದಿಂದಲೇ ಸಾಧ್ಯ ಸಂಭವವಾಗುತ್ತೆ. ಅದಕ್ಕೆ ಯಾವ ವಿರೋಧವೂ ಇಲ್ಲ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಂತ ಹೇಳಿದ್ರೆ ಶಾಸ್ತ್ರಾದಿ ವಿರೋಧ ಅಭಾವಾತ್. ಅವಿರೋಧ ಅಂದರೆ ಶಾಸ್ತ್ರಕ್ಕೂ ಕೂಡ ವಿರೋಧವಿಲ್ಲ. ಆದ್ದರಿಂದ ಅವರಿಗೆ ಅದು ಅವಶ್ಯಕವಲ್ಲ. ಮತ್ತೆ ಮುಮುಕ್ಷುವಾದವನಿಗೆ ಹೇಗೆ ಅಂದರೆ ಪಕ್ಷಾಂತರೇ ಶಾಸ್ತ್ರ ವಿರೋಧ ಸ್ಯಾತ್ ಇತಿ ಭಾವ. ಅವರಿಗೆ ವಿರೋಧವಿಲ್ಲ. ಮುಮುಕ್ಷುವಾದವನು ಹಾಗೆ ಮಾಡಿದ್ರೆ ವಿರೋಧವಾಗುತ್ತೆ ಅವನಿಗೆ. ಯಾಕೆ ಅಂದರೆ ಮೋಕ್ಷಾಧಿಕಾರೇತು ನಿಖಿಲಮಿದಂ ಅನ್ಯಥಾ. ಮೋಕ್ಷಾಧಿಕಾರದಲ್ಲಿ ಮೋಕ್ಷ ಫಲಕ್ಕೋಸ್ಕರ ಯಾರು ಮಾಡ್ತಾರೋ ಎಲ್ಲವೂ ವಿರುದ್ಧವಾಗುತ್ತೆ. ಬೇರೆ ಫಲಗಳಿಗೆ ಮಾಡೋಕ್ಕೂ ಮೋಕ್ಷ ಫಲಕ್ಕೂ ಅದಕ್ಕೆ ಅಪವರ್ಗ ತ್ರಿವರ್ಗ ಅಪವರ್ಗ ಅಂತ ಮೋಕ್ಷವನ್ನು ಮಾತ್ರ ಬೇರೆ ಮಾಡಿ ಹೇಳಿರೋದು. ತ್ರಿವರ್ಗಕ್ಕೆ ಬೇಕಾ ಏನು ಹೇಳಿದೆಯೋ ಅದಕ್ಕೆ ಅನ್ಯಥಾ ಭಾವ ಅಂದರೆ ಅದಕ್ಕೆ ಅನ್ಯ ವಿಧವಾಗಿ ಬೇರೆ ವಿಧವಾಗಿ ಮೋಕ್ಷ ಮಾಡಬೇಕಾಗುತ್ತೆ. ಅದಕ್ಕೆ ವಿರುದ್ಧವಾಗಿರುತ್ತೆ. ಯಥಾವಸ್ಥಿತ ಸ್ವರೂಪ ಪ್ರಾಪ್ತಿರೇವ ಹಿ ಮೋಕ್ಷ ಪುರುಷಾರ್ಥ. ಮೋಕ್ಷ ಅನ್ನುವ ಪುರುಷಾರ್ಥ ಏನು ಅಂದರೆ ಯಥಾವಸ್ಥಿತ ಸ್ವರೂಪ ಪ್ರಾಪ್ತಿ. ಅದನ್ನೇ ಜ್ಞಾನಿ ಅನ್ನೋದಕ್ಕೆ ಭಾಷಿಕಾರರು ಮುಂದೆ ಹೇಳ್ತಾರೆ. ಜ್ಞಾನಿತು ಆತ್ಮೈವ ಮೇ ಮತಂ ಅಂದರೆ ಜ್ಞಾನಿ ಅಂದರೆ ಯಾರು ಅಂದರೆ ಬೇರೆ ದರ್ಶನಗಳಲ್ಲಿ ವ್ಯಾಖ್ಯಾನ ಮಾಡುವಾಗ ಭಗವಂತನ ಸ್ವರೂಪ ಯಾಥಾತ್ಮ್ಯ ತಿಳಿದವನು ಅಂತ ಹೇಳಿದ್ರು. ಅದು ನಮಗೂ ಒಪ್ಪಿಗೆ. ಆದರೆ ಭಾಷಿಕಾರರು ಏನು ಹೇಳ್ತಾರೆ ಅಂದರೆ ಭಗವತ್ಶೇಷದೈಕ ರಸ ಸ್ವಾತ್ಮ ಯಾಥಾತ್ಮ್ಯವಿತು ಅಂತ ಹೇಳಿದ್ರು. ಭಗವಂತನಿಗೆ ಶೇಷನಾಗಿರುವುದರಲ್ಲಿ ಆನಂದವುಳ್ಳ ತನ್ನ ಆತ್ಮಜ್ಞಾನವನ್ನು ಯಾಥಾತ್ಮ್ಯವನ್ನು ತಿಳಿದವನು ಜ್ಞಾನಿ ಅಂತ ಹೇಳಿದ್ರು. ಸ್ವಾತ್ಮ ಯಾಥಾತ್ಮ್ಯವಿತು. ಆದರೆ ಎಂತಹ ಸ್ವಾತ್ಮ ಯಾಥಾತ್ಮ್ಯ? ಭಗವತ್ಶೇಷದೈಕ ರಸ. ಅವನಿಗೆ ಶೇಷಭೂತನಾಗಲಿ ಶೇಷತ್ವವೇ ಅಲ್ಲಿ ಪ್ರಧಾನವಾದದ್ದು. ಆದ್ದರಿಂದ ಅವನಿಗೆ ಯಥಾವಸ್ಥಿತ ಸ್ವರೂಪ ಪ್ರಾಪ್ತಿಯೇ ಅಲ್ಲಿ ಉಂಟಾಗುತ್ತೆ ಅವನಿಗೆ. ಅದಕ್ಕನುಗುಣವಾಗಿ ಜ್ಞಾನವು ಉಪಾಯದರ್ಶಿಯಲ್ಲಿಯೂ ಹಾಗೆಯೇ ಮಾಡಬೇಕು. ಸಹ ಕಥಂ ಅನಿಶ್ಚೀಯಮಾನ ಇಷ್ಯೇತ. ನಿಶ್ಚಯವೇ ಇಲ್ಲದವನು ಹೇಗೆ ಇಷ್ಟಪಡೋಕ್ಕೆ ಸಾಧ್ಯ? ಮೋಕ್ಷ ಅಂತ ಹೇಳಿದ್ರೆ ಯಥಾವಸ್ಥಿತ ಸ್ವರೂಪ ಪ್ರಾಪ್ತಿ. ಆ ಯಥಾವಸ್ಥಿತವಾದ ಸ್ವರೂಪದ ನಿಶ್ಚಯವೇ ಇಲ್ಲದವನು ಆ ಫಲವನ್ನು ಪಡೆಯೋಕ್ಕೆ ಹೇಗೆ ಆಸೆ ಪಡೋಕ್ಕೆ ಸಾಧ್ಯ? ಕಥಂಚ ತತ್ ಜ್ಞಾನಂ ಇಚ್ಛಾಮಪಿ ಅಂತರೇಣ ತತ್ ಸಾಧನಮನುಷ್ಠೀಯತೆ. ಆ ಇಚ್ಛೆಯೇ ಇಲ್ಲ ಅಂತ ಹೇಳಿದ್ರೆ ಅವನಿಗೆ ಆ ಜ್ಞಾನವು ಇಚ್ಛೆ ಇಲ್ಲದೆ ಜ್ಞಾನವೂ ಕೂಡ ಮತ್ತೆ ಆ ಸಾಧನವು ಹೇಗೆ ಅನುಷ್ಠಾನ ಮಾಡೋಕ್ಕೆ ಸಾಧ್ಯ? ಸ್ವರೂಪ ಯಾಥಾತ್ಮ ಜ್ಞಾನಂಚ ವಿಹಿತತೆಯ ಸಾಧನಾನುಪ್ರವೇಶಿ ಇತಿ ಕಥಂ ತ್ವದ್ವ್ಯತಿರೇಕ ಸಾಧನಂ ವ್ಯತಿರೇಕೇಣ ಸಾಧನಂ ಪುಷ್ಕಲಮನುಷ್ಠಿತಂ ಸ್ಯಾತ್. ಇದರಿಂದ ಸ್ವರೂಪ ಯಾಥಾತ್ಮ ಜ್ಞಾನವು ವಿಹಿತವಾಗಿದೆ. ಆದ್ದರಿಂದ ಸಾಧನದಲ್ಲಿ ಅದು ಸೇರಿದೆ. ಇವನು ಮಾಡುವ ಉಪಾಸನೆಯಲ್ಲಿ ಸ್ವರೂಪ ಯಾಥಾತ್ಮ ಜ್ಞಾನಪೂರ್ವಕವಾಗಿಯೇ ಮಾಡಬೇಕು ಉಪಾಸನೆಯನ್ನು. ಆದ್ದರಿಂದ ಸಾಧನದಲ್ಲಿ ಅನುಪ್ರವೇಶವಾಗಿದೆ, ಅದು ಕೂಡ ಅದರಲ್ಲಿಯೇ ಸೇರಿದೆ.
ಅದಕ್ಕೆ ವಿರುದ್ಧವಾಗಿ ಸಾಧನ ಮಾಡಿದ್ರೆ ಹೇಗೆ ಅನುಷ್ಠಾನ ಮಾಡಿದಾಗುತ್ತೆ, ಅವನು ಪೂರ್ಣವಾಗಿ ಅನುಷ್ಠಾನ ಮಾಡಿದಾಗ ಆಗೋದಿಲ್ಲ. ಪುಷ್ಕಲಂ ಅನುಷ್ಠಿತಂ ಕಥಂ ಸ್ಯಾತ್, ಹೇಗೆ ಸಾಧ್ಯವಾಗುತ್ತೆ ಅಂತ ಹೇಳ್ತಿದ್ದಾರೆ. ಕಥಂಚ ಸ್ವರೂಪ ಆವಿರ್ಭಾವ ಲಕ್ಷಣ ಫಲಾನುಭವ ಸ್ವನಿಶ್ಚಯ ಶೂನ್ಯಸ್ಯ ಸ್ಯಾತ್ ಇತಿ ಯುಕ್ತಿ ವಿರೋಧ. ಯುಕ್ತಿಯಲ್ಲಿಯೂ ವಿರೋಧ ಬರುತ್ತೆ, ಶಾಸ್ತ್ರವೂ ವಿರುದ್ಧವಾಗುತ್ತೆ. ಸ್ವರೂಪ ಆವಿರ್ಭಾವ ಲಕ್ಷಣ ಫಲಾನುಭವ ಅದರ ನಿಶ್ಚಯವೇ ಇಲ್ಲದವನಿಗೆ ಹೇಗೆ ಸಾಧ್ಯವಾಗುತ್ತೆ? ಆದ್ದರಿಂದ ಅದು ಕೂಡ ವಿರುದ್ಧವಾಗುತ್ತೆ. ಶಾಸ್ತ್ರವು ನೇರವಾಗಿ ಹೇಳುತ್ತೆ, ಚೋದಯಂತಿ ಚ ಶಾಸ್ತ್ರಾಣಿ ಮೋಕ್ಷಸ್ಯ ಸರ್ವವಿಧ ಉಪಕಾರಕತೆಯ ಆತ್ಮತತ್ವಜ್ಞಾನ. ಮೋಕ್ಷಕ್ಕೆ ಎಲ್ಲ ವಿಧದಲ್ಲಿಯೂ ಉಪಯುಕ್ತವಾಗಿದೆ ಅಂತ ವಿಧಿಸುತ್ತೆ, ಶಾಸ್ತ್ರವು ವಿಧಿಸುತ್ತೆ ಹಾಗೆ. ಅತಃ ತದಭಾವೇ ಶಾಸ್ತ್ರ ವಿರೋಧೋಪಿ ಸ್ಯಾತ್. ಅಂದರೆ ಅದಿಲ್ಲದೆ ಹೋದರೆ ಶಾಸ್ತ್ರಕ್ಕೂ ಕೂಡ ವಿರೋಧ, ಯುಕ್ತಿಯೂ ವಿರೋಧ, ಶಾಸ್ತ್ರಕ್ಕೂ ವಿರೋಧ, ಎಲ್ಲಕ್ಕೂ ವಿರೋಧ ಬರುತ್ತೆ. ಆದ್ದರಿಂದ ಇಲ್ಲಿ ಸ್ವರ್ಗಾದಿ ಫಲ ಆಸೆ ಪಡುವವನಿಗೂ ಮುಮುಕ್ಷುವಾದವನಿಗೂ ಹೇಗೆ ವ್ಯತ್ಯಾಸವಿದೆ ಅನ್ನೋದು ತಿಳಿಸ್ತಾ ಇದ್ದಾರೆ. ಅದಕ್ಕೆ ಮೇಲೆ ಈಗ ಏಕತ್ವ ಅಂತ ಹೇಳಿದ್ರಲ್ಲ, ಏಕಾ ಬುದ್ಧಿ ಅಂತ ಹೇಳಿದ್ರಲ್ಲ, ಆ ಏಕತ್ವ ಅನ್ನೋದು ಹೇಗೆ, ಅದರ ಬಗ್ಗೆ ಕೆಲವು ಸಂಶಯಗಳನ್ನು ಪರಿಹಾರ ಮಾಡ್ತಾರೆ ಸ್ವಾಮಿ ದೇಶಿಕನಲ್ಲಿ. ವ್ಯವಸಾಯಾತ್ಮಿಕಾಯ ಬುದ್ಧೇ ಕಿಮಿದಂ ಏಕತ್ವಂ, ಏಕತ್ವ ಅಂತ ಹೇಳಿದ್ರೆ ಹೇಗೆ ಸಾಧ್ಯ? ನ ತಾವತ್ ವ್ಯಕ್ತಿ ಐಕ್ಯಂ, ಒಂದೇ ಎಲ್ಲವಲ್ಲ ಬುದ್ಧಿ, ಅನೇಕ ಬುದ್ಧಿಗಳಿದೆಯಲ್ಲ. ಆದ್ದರಿಂದ ಧಿಯೋ ಯೋನ ಪ್ರಚೋದಯ, ಗಾಯತ್ರಿ ಮಂತ್ರದಲ್ಲೂ ಹಾಗೆ ತಾನೇ ಹೇಳ್ತೀವಿ. ಧಿಯಃ ಪ್ಲೂರಲ್ಲಲ್ಲಿದೆ, ಬಹುವಚನ. ಧಿಯಃ ಯಹ ನಹ ಪ್ರಚೋದಯಾತ್, ಅನೇಕ ಬುದ್ಧಿಗಳಿದೆ. ಅದನ್ನೆಲ್ಲ ಅವನು ಹೇಗೆ ಪ್ರಚೋದಿಸ್ಬೇಕಂದ್ರೆ ಎಲ್ಲವೂ ಭಗವತ್ ಕೈಂಕರ್ಯ ಪರವಾಗಿ ಆಗಲಿ ಅಂತ ಅವನು ಪ್ರಚೋದನೆ ಮಾಡಲಿ ಅಂತ ಅಲ್ಲಿ ಪ್ರಾರ್ಥನೆ. ನಾವು ಮಾಡುವ ಎಲ್ಲ ಕರ್ಮದಲ್ಲೂ ಏನೇನು ಸಂಕಲ್ಪ ಮಾಡ್ತೀವೋ, ಯಾವ್ಯಾವ ಕರ್ಮಗಳನ್ನು ಮಾಡಬೇಕು ಅಂತ ಹೇಗೆ ಹೇಗೆ ಮಾಡ್ತೀವೋ, ಆ ಎಲ್ಲ ಬುದ್ಧಿಗಳು ಭಗವತ್ ಕೈಂಕರ್ಯ ಪರವಾಗಿಯೇ ಆಗಲಿ ಅಂತ ಪ್ರಚೋದಿಸಲಿ ಅಂತ ಅಲ್ಲಿ ಪ್ರಾರ್ಥನೆ ಆ ಗಾಯತ್ರಿ ಮಂತ್ರದಲ್ಲಿ. ಹಾಗೆ ಇಲ್ಲಿ ವ್ಯಕ್ತಿಗಳ ಐಕ್ಯವಿಲ್ಲ, ಬೇರೆ ಬೇರೆ ಬುದ್ಧಿಗಳು ಒಂದೊಂದು ಕರ್ಮದಲ್ಲಿಯೂ ಒಂದೊಂದು ತಥಾವಿಧ ಬುದ್ಧಿ ಸಂತಾನ ಸಂಭವಾತ್, ಒಂದಾದ ಮೇಲೆ ಒಂದು ಬರ್ತಾ ಇರುತ್ತೆ ಅನೇಕವಾಗಿ. ನಾಪಿ ವಿಷಯ ಐಕ್ಯಾದಿ ಏಕರೂಪತ್ವಂ, ವಿಷಯವೂ ಒಂದೇ ಇಲ್ಲ. ಅಂಗ ಪ್ರಧಾನಾದಿ ಅವಾಂತರ ವಿಷಯ ಭೇದೇನ ತದ ಅಯೋಗಾತ್, ಪ್ರಧಾನ ಅಂಗ ಮೊದಲಾದದ್ದು ಅನೇಕ ಭೇದಗಳಿರುತ್ತೆ, ವಿಷಯ ಭೇದಗಳು. ಆದ್ದರಿಂದ ಅನುಷ್ಠಾನ ಮಾಡುವ ಕರ್ಮಗಳು ಅನೇಕ, ಅದರಲ್ಲಿ ಮಾಡುವ ಸಂಕಲ್ಪಗಳು ಅನೇಕ. ಇದೆಲ್ಲವನ್ನು ಏಕಾ ಅಂತ ಹೇಗೆ ಹೇಳಕ್ಕೆ ಸಾಧ್ಯ ಅನ್ನೋದು ಇಲ್ಲಿ ಪ್ರಶ್ನೆ. ನಾಪಿ ಸಮುದಾಯ ಗೋಚರತ್ವಾತ್ ತದ್ಯೋಗ, ಎಲ್ಲ ಸೇರಿ ಒಂದು ಗುಂಪು ಒಂದು ಗ್ರೂಪು ಅಂತ ಹೇಳಿಬಿಟ್ಟು ಒಂದು ಗ್ರೂಪ್ ಮಾಡಿ ಸಮುದಾಯ ಅಂತ ತಿಳಿದು ಬರ್ತಿದೆಯಲ್ಲ, ಹಾಗೆ ತಿಳಿದು ಬರೋದಿಲ್ಲ. ಒಂದೊಂದು ಕರ್ಮವು ಬೇರೆ ಬೇರೆಯಾಗಿ ಹೇಳಲ್ಪಟ್ಟಿದೆ. ಕಾಮ್ಯ ಕರ್ಮಸು ಅಪಿ ತತ್ ಸಾಮ್ಯಾತ್ ಇತ್ಯತಃ ಏಕಫಲ ಸಾಧನ ವಿಷಯತೆಯ. ಕಾಮ್ಯಕರ್ಮಗಳಲ್ಲಿಯೂ ಹಾಗೆಯೇ ಒಂದು ಕರ್ಮಕ್ಕೂ ಅದರ ಅಂಗಗಳು ಎಲ್ಲವೂ ಬೇರೆ ಬೇರೆ, ಸಮುದಾಯ ಅಂತ ತಿಳಿದು ಬರ್ತಾ ಇಲ್ಲ ನಮಗೆ. ದಶಪೂರ್ಣಮಾಸಲ್ಲಾದರೆ ಎರಡು ಸೇರಿ ಒಂದು ಅಂತ ತಿಳಿದು ಬರುತ್ತೆ, ಸಮುದಾಯತ್ವ ತಿಳಿದು ಬರುತ್ತೆ ಅಲ್ಲಿ. ಆದರೆ ದಶಪೂರ್ಣಮಾಸಕ್ಕೂ ಅಶ್ವಮೇಧ ಯಾಗಕ್ಕೂ ಸಮುದಾಯತ್ವ ತಿಳಿದು ಬರೋದಿಲ್ವಲ್ಲ, ಇದು ಬೇರೆ ಅದು ಬೇರೆ ಆಯಿತು. ನಿತ್ಯ ನೈತಿಕ ಕರ್ಮಗಳಲ್ಲಿಯೂ ಹಾಗೆಯೇ ಬೇರೆ ಬೇರೆ ಆಗುತ್ತೆ, ಒಂದೊಂದು ಬೇರೆ ಬೇರೆ ಕರ್ಮವಾಯಿತು. ಸಮುದಾಯ ಗೋಚರತ್ವ ಅನ್ನೋದಿಲ್ಲ ಅದರಲ್ಲಿ. ಒಂದು ಗ್ರೂಪ್ ಮಾಡಿ ಹೇಳೋದಕ್ಕಾಗೋದಿಲ್ಲ, ಒಂದೇ ಅಂತ ಹೇಳಿದ್ರೆ ಎಲ್ಲ ಸೇರಿ ಒಂದೇ ಅಂತ ಯಾಕೆ ಹೇಳಬಾರ್ದು ಅಂತ. ಆದ್ದರಿಂದ ಇಲ್ಲಿ ಏಕಾ ಬುದ್ಧಿ ಅನ್ನೋದು ಹೇಗೆ ಅಂದರೆ ಏಕಫಲ ಸಾಧನ ವಿಷಯತೆಯ, ಒಂದೇ ಫಲವನ್ನು ಸಾಧಿಸುತ್ತೆ ಅನ್ನುವ ಬುದ್ಧಿಯನ್ನು ಎಲ್ಲ ಅದರಲ್ಲಿಯೂ ಮಾಡೋದು. ಕರ್ಮಗಳು ಬೇರೆ ಬೇರೆ, ಅದರ ಅಂಗಗಳು ಬೇರೆ ಬೇರೆ, ಬೇರೆ ಬೇರೆ ವಿಧವಾಗಿ ಒಂದೊಂದಕ್ಕೂ ಬೇರೆ ಬೇರೆಯಾಗಿ ಸಂಕಲ್ಪಗಳನ್ನು ಮಾಡ್ತೀವಿ. ಎಲ್ಲವೂ ಕೂಡ ಒಂದೇ ಫಲಕ್ಕೆ ಸಾಧನವಾಗುತ್ತೆ. ಇದು ಅದಕ್ಕೆ ಸಾಧನ, ಇದು ಅದಕ್ಕೆ ಸಾಧನ, ಇದು ಅದೇ ಫಲಕ್ಕೆ ಸಾಧನ. ಹೀಗೆ ಅನುಷ್ಠಾನ ಮಾಡಿದ್ರೆ ಅವಾಗ ಎಲ್ಲ ಒಂದೇ ಫಲ ಸಾಧನವಾಗುತ್ತೆ. ಆ ರೀತಿ ಅದನ್ನು ಅನುಷ್ಠಾನ ಮಾಡಿದ್ರೆ ಅದಕ್ಕೆ ಏಕ ಅಂತ ಹೇಳಿರೋದು. ಬುದ್ಧಿಗಳು ವ್ಯವಸಾಯಾತ್ಮಿಕ ಬುದ್ಧಿ ಏಕ ಅಂತ ಹೇಳಿರೋದಕ್ಕೆ ಅದೊಂದು ಅರ್ಥವನ್ನು ಹೇಳೋದು. ಅದನ್ನು ಏಕಸ್ಮೈ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಸರ್ವಾಣಿ, ಒಂದೇ ಒಂದು ಫಲಕ್ಕೋಸ್ಕರ ಮಾಡಿದ್ರೆ ಏಕಶಾಸ್ತ್ರ ಅರ್ಥತ್ವ ಅನ್ನುವುದು. ಏಕಸ್ಮೈ ಮೋಕ್ಷಾಖ್ಯ ಫಲಾಯಹಿ ಮುಮುಕ್ಷೋ ಸರ್ವಾಣಿ ಕರ್ಮಾಣಿ ವಿಧೀಯಂತೆ. ಮುಮುಕ್ಷುವಾದವನಿಗೆ ಹಾಗೆಯೇ ಎಲ್ಲವೂ ಒಂದೇ ಮೋಕ್ಷ ಅನ್ನುವ ಫಲಕ್ಕೋಸ್ಕರವೇ ಎಲ್ಲ ಕರ್ಮಗಳು ವಿಧಿಸಲ್ಪಡುತ್ತವೆ ಅಂತ ಅರ್ಥ. ಅದು ಮೋಕ್ಷಕ್ಕೋಸ್ಕರವೇ ಅಂತ ಅವನು ಅನುಷ್ಠಾನ ಮಾಡಬೇಕು. ಆದ್ದರಿಂದ ಶಾಸ್ತ್ರಾರ್ಥವು ಏಕವಾಯಿತು, ಶಾಸ್ತ್ರದ ಪ್ರಯೋಜನ ಒಂದೇ.
ಸರ್ವಕರ್ಮ ವಿಷಯ ಬುದ್ಧಿ ಏಕಾ ಏವ. ಅದನ್ನು ಇಲ್ಲಿ ಉದಾಹರಣೆಗೆ ಇದನ್ನು ಕೊಡ್ತಾರೆ. ಏಕಕಾಲ ಸಾಧನತೆಯ ಆಗ್ನೇಯಾದೀನಾಂ ಷಣ್ಣಾಂ ಸೇತಿ ಕರ್ತವ್ಯತಾಕಾನಾಂ ಅನೇಕ ಶಾಸ್ತ್ರಾರ್ಥತೆಯ ತದ್ವಿಷಯ ಬುದ್ಧಿ ಏಕ ತತ್ವತೆ ಅರ್ಥ. ಆದ್ದರಿಂದ ಬೇರೆ ಒಂದೊಂದು ಕೂಡ ಬೇರೆ ಬೇರೆ ಅದಕ್ಕೆ ಇದಕ್ಕೆ ಅಂಗ, ಇದಕ್ಕೆ ಅಂಗ ಮೊದಲಾದದ್ದು ಹೇಳಲ್ಪಟ್ಟಿದೆ. ಅಂಗಗಳನ್ನೆಲ್ಲ ಸೇರಿ ಬೇರೆ ಬೇರೆಯಾಗಿ ಅನುಷ್ಠಾನ ಮಾಡ್ತೀವಿ, ಬೇರೆ ಬೇರೆಯಾಗಿ ಸಂಕಲ್ಪ ಮಾಡಿದ್ವು. ಅದೆಲ್ಲವೂ ಸೇರಿ ಒಂದೇ ಅನ್ನೋದು ಕಡೆಯಲ್ಲಿ ಫಲ ಒಂದೇ. ಒಂದೇ ಫಲಕ್ಕೋಸ್ಕರ ಎಲ್ಲವೂ ಇದ್ದು ಒಂದೇ ಶಾಸ್ತ್ರ ಅರ್ಥವಾಗುತ್ತೆ. ಅಲ್ಲಿಯೂ ಕೂಡ 6 ಸೇರಿ ಒಂದಾಗುತ್ತೆ ಅಲ್ಲಿ. ಹಾಗೆ ಸರ್ವಾಣಿ ನಿತ್ಯ ನೈಮಿತ್ತಿಕ ಮುಕಾಮ್ಯಾನಾಂ ಸರ್ವೇಷಾಂ ಕರ್ಮಾಣಾಂ ಮುಮುಕ್ಷುಣ ಅನುಷ್ಠಿತಾನಾಂ ಸಾಕ್ಷಾತ್ ಪರಂಪರೆಯಾವ ಮೋಕ್ಷ ಸಾಧನ ಉಪಕಾರಿತ್ವೇನ ಮೋಕ್ಷ ಏಕ ಏವ ಪ್ರಧಾನ ಫಲಂ. ಸಾಕ್ಷಾತ್ತಾಗಿ ಆಗಲಿ ಪರಂಪರೆಯಾಗಿ ಆಗಲಿ ಒಂದೇ ಸಾಧನಕ್ಕೋಸ್ಕರ ಉಪಕಾರ ಮಾಡುವುದರಿಂದ ಮೋಕ್ಷ ಒಂದೇ ಅದಕ್ಕೆ ಪ್ರಧಾನವಾದ ಫಲವಾಗುತ್ತೆ ಅಂತ. ನಿತ್ಯ ನೈಮಿತ್ತಿಕ ಕಾಮ್ಯ ಎಲ್ಲವೂ ಕೂಡ ಅಷ್ಟೇ, ಎಲ್ಲ ಕರ್ಮಗಳು. ಆದರೆ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಕೆಲವು ಉಪಾಸನೆಗಳಿಗೆಲ್ಲ ಉಪನಿಷತ್ತುಗಳಲ್ಲಿ ಅವಾಂತರ ಫಲಗಳೆಲ್ಲ ಹೇಳಿದೆ. ಅವನಿಗೆ ಜೋಗ್ ಜೀವತಿ ಸರ್ವಮಾವಿರೇತಿ ನ ಅಬ್ರಹ್ಮವಿದ್ಯಸ್ಯ ಕುಲೇ ಭವತಿ ಮೊದಲಾದದ್ದೆಲ್ಲ ಫಲಗಳು ಹೇಳಿದೆ ಉಪಾಸಕನಿಗೆ. ಬ್ರಹ್ಮವಿದ್ಯೆಯಲ್ಲಿ ಈ ಫಲಗಳು ಹೇಳಿದೆ. ಸರ್ವಮಾವಿರೇತಿ ಅಂದರೆ ಪೂರ್ಣ ಆಯುಸ್ಸು ಬರುತ್ತೆ ಅವನಿಗೆ. ಮತ್ತೆ ಜೋಗ್ ಜೀವತಿ ಚೆನ್ನಾಗಿ ಜೀವನ ಮಾಡ್ತಾನೆ. ನಾಸ್ಯ ಅಬ್ರಹ್ಮವಿತ್ ಕುಲೇ ಭವತಿ ಅವನ ಕುಲದಲ್ಲಿ ಯಾರೂ ಅಬ್ರಹ್ಮವಿತ್ ಬರೋದಿಲ್ಲ. ಈ ಫಲಗಳೆಲ್ಲ ಬೇರೆ ಆಗೋಯ್ತಲ್ಲ ಮೋಕ್ಷಕ್ಕಿಂತ. ಈ ಫಲಗಳು ಬ್ರಹ್ಮವಿದ್ಯೆಯಲ್ಲಿ ಹೇಳಿದೆ. ಉಪಕೋಸಲ ವಿದ್ಯೆಯಲ್ಲಿ ಈ ಫಲಗಳೆಲ್ಲ ಹೇಳಲ್ಪಟ್ಟಿದೆ ಛಾಂದೋಗ್ಯದಲ್ಲಿ. ಈ ರೀತಿ ಅನೇಕ ಉಪಾಸನೆಗಳಲ್ಲಿ ಇತರ ಫಲಗಳು ಹೇಳಲ್ಪಟ್ಟಿದೆ. ಅವಾಂತರ ಫಲಾಭಿಧಾನಂ ಅಪಿ ತದುಪಯೋಗಿತ್ವ ಮಾತ್ರಾತ್. ಮೋಕ್ಷಕ್ಕೆ ಮಾಡುವ ಸಾಧನಕ್ಕೆ ಉಪಯೋಗವಾಗುತ್ತೆ ಅಷ್ಟೇ, ಅದಕ್ಕೆ ಅರ್ಥವೇ ಹೊರತು ಅದೇ ಉದ್ದೇಶಕ್ಕಾಗಿ ಅಲ್ಲ ಅದು ಮಾಡೋದು. ಮುಖ್ಯವಾದ ಉದ್ದೇಶ ಉಪಾಸನೆ ಮೋಕ್ಷವೇ. ಆ ಮೋಕ್ಷಕ್ಕೆ ಸಾಧನವಾಗಿ ಇವೆಲ್ಲವೂ ಕೂಡ ಅವನಿಗೆ ಸಹಾಯ ಮಾಡುತ್ತೆ, ಉಪಕಾರ ಮಾಡುತ್ತೆ. ಅಸ್ತು ಸರ್ವೇಷಾಂ ಏಕಕ ಫಲ ಸಾಧನತ್ವ. ಇದಕ್ಕೆ ಮೇಲೆ ಒಂದು ಸಂದೇಹವನ್ನು ಹಾಕೊಳ್ತಾರೆ ಇಲ್ಲಿ. ಒಂದೇ ಫಲ ಸಾಧನತ್ವ ಅನ್ನೋದು ಇರಲಿ ಎಲ್ಲವೂ ಕೂಡ. ಆದರೂ ಕ್ರಮಭಾವಿ ಕರ್ಮಸ್ವರೂಪ ನಾನಾತ್ವೇ ಕಥಂ ತತ್ ಬುದ್ಧೇಹೇ ಐಕ್ಯಂ. ಒಂದಾದ ಮೇಲೆ ಒಂದಾನೇ ಮಾಡಬೇಕು. ಒಂದೊಂದು ಕರ್ಮದ ಸ್ವರೂಪವು ಬೇರೆ ಬೇರೆ ಆಗಿದೆ. ಒಂದಾದ ಮೇಲೆ ಒಂದು ಮಾಡ್ತೀವಿ. ಕ್ರಮಭಾವಿ ಕರ್ಮ ಸ್ವರೂಪ ನಾನಾತ್ವೇ. ಒಂದಾದ್ಮೇಲೆ ಒಂದು ಮಾಡ್ತೀವಿ. ಕರ್ಮಗಳ ಸ್ವರೂಪ ಬೇರೆ ಬೇರೆ ಆಗಿದೆ. ಬೇರೆ ಬೇರೆ ಕರ್ಮಗಳನ್ನು ಬೇರೆ ಬೇರೆ ಕ್ರಮದಲ್ಲಿ ಮಾಡ್ತೀವಿ. ಒಂದಾದ್ಮೇಲೆ ಒಂದು ಬುದ್ಧಿಗಳು ಹೇಗೆ ಐಕ್ಯ ಅಂತ ಹೇಳ್ತೀರಿ. ಏಕಫಲ ಸಾಧನತೆಯ ಸರ್ವೇಷಾಂ ಕರ್ಮಣಾಂ ಏಕವಿಧಿ ಗೃಹೀತತ್ವೇನ. ವಿಧಿ ಒಂದೇ ಅಂತ ಸ್ವೀಕಾರ ಮಾಡಲ್ಪಡುತ್ತೆ. ಆದ್ದರಿಂದ ಏಕಶಾಸ್ತ್ರಾರ್ಥತ್ವಾತ್. ಒಂದೇ ಶಾಸ್ತ್ರಾರ್ಥ ಅಂದರೆ ಶಾಸ್ತ್ರವೆಲ್ಲ ಇರುವ ಪ್ರಯೋಜನ ಈ ಶಾಸ್ತ್ರದಿಂದಲೂ ಇದೇ ಪ್ರಯೋಜನ, ಈ ಶಾಸ್ತ್ರದಿಂದಲೂ ಇದೇ ಪ್ರಯೋಜನ. ಒಂದೇ ಶಾಸ್ತ್ರಾರ್ಥತ್ವ ಆಯಿತು. ಎಲ್ಲಕ್ಕೂ ಒಂದೇ ವಿಧಿ ಅಂತ ಸ್ವೀಕಾರ ಮಾಡಲ್ಪಡುತ್ತೆ. ತದ್ಗೋಚರ ಬುದ್ಧಿ ಅವಾಂತರ ಕರ್ಮಭೇದ ಸದ್ಭಾವೇ ಅಪಿ. ಅದರಲ್ಲಿ ಸಬ್ ಕ್ಯಾಟಗರೀಸ್ ಇರ್ಬೋದು. ಅವಾಂತರ ಭೇದ ಬುದ್ಧಿ, ಅವಾಂತರ ಕರ್ಮಭೇದ ಇರ್ಬೋದು ಅವುಗಳಲ್ಲಿ. ಆದರೂ ಕೂಡ ಏಕಶಾಸ್ತ್ರಾರ್ಥ ಗೋಚರತ್ವಾತ್ ಒಂದೇ ಪ್ರಯೋಜನಕ್ಕೋಸ್ಕರ ಮಾಡಲ್ಪಡೋದ್ರಿಂದ ಏಕ ಇತಿ ಉಚ್ಯತೆ ಇತ್ಯರ್ಥ. ಈ ವಾಕ್ಯದಲ್ಲಿ ಎಲ್ಲವನ್ನು ಸಂಗ್ರಹ ಮಾಡಿ ಹೇಳ್ತಾರೆ. ಕರ್ಮಗಳು ಅನೇಕ, ಅವುಗಳ ಅಂಗಗಳು ಬೇರೆ ಬೇರೆ ಇರುತ್ತೆ. ಒಂದಾದ್ಮೇಲೆ ಒಂದು ಮಾಡ್ತೀವಿ. ಬೇಕಾದಷ್ಟು ಕರ್ಮಗಳನ್ನು ಒಂದಾದ್ಮೇಲೆ ಒಂದು ಕ್ರಮದಲ್ಲಿ ಮಾಡ್ಕೊಂಡು ಹೋಗ್ತೀವಿ. ಒಂದೊಂದಕ್ಕೂ ಸಂಕಲ್ಪವನ್ನು ಮಾಡ್ಕೊಂಡಿಲ್ಲ. ಇದೆಲ್ಲವೂ ಕೂಡ ಒಂದೇ ವಿಧಿ ಅಂತ ನಾವು ಸ್ವೀಕಾರ ಮಾಡ್ತೀವಿ. ಮುಮುಕ್ಷಿಗೆ ಹೇಗೆ ವಿಧಿಸುತ್ತೆ ಇದೆಲ್ಲವೂ ಅಂದರೆ ಮೋಕ್ಷ ಅನ್ನೋ ಫಲಕ್ಕೋಸ್ಕರವೇ ಅಂತ ವಿಧಿಸೋದು ಅಂತ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಅದರಿಂದ ಈ ಎಲ್ಲ ಶಾಸ್ತ್ರಗಳಿಗೂ ಒಂದೇ ಫಲವಾಗುತ್ತೆ, ಒಂದೇ ಪ್ರಯೋಜನವಾಗುತ್ತೆ. ಎಲ್ಲವೂ ಮೋಕ್ಷಕ್ಕೋಸ್ಕರವೇ ಮಾಡುವಂಥದ್ದರಿಂದ ಆಯಾ ಕರ್ಮಗಳಲ್ಲಿ ಮಾಡುವಂತಹ ಬುದ್ಧಿಗಳು ಯಾವ ಒಂದು ಅನುಸಂಧಾನದಿಂದ ಆ ಕರ್ಮಗಳನ್ನೆಲ್ಲ ಸಂಕಲ್ಪಗಳಿಂದ ಮಾಡ್ತೀವೋ ಅದೆಲ್ಲ ಕರ್ಮದಲ್ಲಿ ಭೇದ ಇದ್ದರೂ ಕೂಡ ಎಲ್ಲವೂ ಕೂಡ ಒಂದೇ ಪ್ರಯೋಜನಕ್ಕಾಗಿ ಆಗೋದ್ರಿಂದ ಒಂದೇ ಅಂತ ಹೇಳಲ್ಪಡುತ್ತೆ. ಪೃಥಗ್ ವಿಧಿ ಸಿದ್ಧಾನಾಂ ಪೃಥಗ್ ವಾಕ್ಯ ಸಿದ್ಧ ಇತಿ ಕರ್ತವ್ಯತಃ ಕಾರಣಂ
ಕಥಂ ಏಕಶಾಸ್ತ್ರಾರ್ಥಂ ಇದಕ್ಕೆ ಮೇಲೆ ಹೇಳಿದ್ರು. ಒಂದೇ ವಿಧಿ ಅಂತ ಹೇಗೆ ಹೇಳ್ತೀರಾ ನೀವು? ಶಾಸ್ತ್ರ ವಿಧಿ ಒಂದೇ ವಿಧಿ, ಏಕವಿಧಿ ಗೃಹೀತತ್ವೇನ ಅಂತ ಹೇಳಿದ್ರು. ಕರ್ಮಣಾಂ ಏಕವಿಧಿ ಗೃಹೀತತ್ವೇನ, ಒಂದೇ ವಿಧಿ ಅಂತ ಹೇಗೆ ಹೇಳ್ತೀರಾ? ಬೇರೆ ಬೇರೆ ವಿಧಿ ತಾನೇ ಒಂದೊಂದಕ್ಕೂ ಇರೋದು, ಒಂದೊಂದು ವಿಧಿ ವಾಕ್ಯವೂ ಬೇರೆ. ಆದ್ದರಿಂದ ಒಂದು ಕರ್ಮವನ್ನು ವಿಧಿಸೋ ವಾಕ್ಯ ಒಂದು, ಇನ್ನೊಂದು ಕರ್ಮಕ್ಕೆ ಇನ್ನೊಂದು ವಿಧಿ ವಾಕ್ಯ ಇರುತ್ತೆ, ಇನ್ನೊಂದಕ್ಕೆ ಇನ್ನೊಂದು ವಿಧಿ ವಾಕ್ಯ ಇರುತ್ತೆ. ಈ ಕರ್ಮವನ್ನು ಹೀಗೆ ಈ ಪದಕ್ಕೆ ಮಾಡಬೇಕು, ಇಂಥವನ್ನು ಮಾಡಬೇಕು ಮೊದಲಾದದ್ದು ಬೇರೆ ಬೇರೆ ಇರೋದ್ರಿಂದ ಅದಕ್ಕೆ ಬೇರೆ ಬೇರೆಯಾದ ಅಂಗಗಳಿದೆ. ಪೃಥಕ್ ವಾಕ್ಯ ಸಿದ್ಧ ಇತಿ ಕರ್ತವ್ಯತಾ ಕಾರಣ. ಅಂಗಗಳೆಲ್ಲ ಬೇರೆ ಬೇರೆ ವಾಕ್ಯಗಳಲ್ಲಿ ಹೇಳಿದೆ. ಬೇರೆ ಬೇರೆ ಕಡೆ ಬೇರೆ ಬೇರೆ ಸ್ಥಾನಗಳಲ್ಲಿಯೂ ಹೇಳಿರ್ಬೋದು. ಕರ್ಮದ ಜೊತೆ ಹೇಳಿದ್ದೇ ಇರ್ಬೋದು, ಬೇರೆ ಕಡೆಯೂ ಹೇಳಿರ್ಬೋದು. ಈ ರೀತಿ ಬೇರೆ ಬೇರೆ ಕಡೆಯಲ್ಲಿ ಅಂಗಗಳು ಹೇಳಿರುತ್ತೆ, ಬೇರೆಯಾಗಿ ಹೇಳಿದೆ. ಎಲ್ಲವೂ ಏಕಶಾಸ್ತ್ರಾರ್ಥತ್ವ ಅಂತ ಹೇಗೆ ಹೇಳ್ತೀರಾ? ಕೆಲವು ಒಂದು ಕಾಂಡದಲ್ಲಿ ಬಂದರೆ ಇನ್ನೊಂದು ಕಾಂಡದಲ್ಲಿ ಬರ್ಬೋದು, ಇನ್ನೊಂದು ಪ್ರಶ್ನೆದಲ್ಲಿ ಬರ್ಬೋದು, ಬೇರೆ ಕಡೆಯಲ್ಲಿಯೋ ಬರ್ಬೋದು, ಅಂಗಗಳು ಬೇರೆ ಕಡೆ ಇರಬಹುದು. ಇದೆಲ್ಲ ಇದ್ರೆ ಏಕಶಾಸ್ತ್ರಾರ್ಥತ್ವ ಅಂತ ಹೇಗೆ ಹೇಳ್ತೀರಾ ಇದು ಅಂತ ಹೇಳಕ್ಕೆ ದೃಷ್ಟಾಂತವನ್ನ ದರ್ಶಪೂರ್ಣಮಾಸಾದಿಗಳು ಹೇಳಿದ್ರು. ಆಗ್ನೇಯಾದಯ ಇತಿ ಸೇತಿ ಕರ್ತವ್ಯತಾಕಾಹ ಷಡ್ಯಾಗಾಹ ಉತ್ಪತ್ತಿವಾಕ್ಯೈ ಪೃಥಗ್ ಉತ್ಪನ್ನಾಹ ಅಂದ್ರು. ಉತ್ಪತ್ತಿವಾಕ್ಯ ಅಂತ ಹೇಳಿದ್ರೆ ಉತ್ಪತ್ತಿ ವಿಧಿ, ವಿನಿಯೋಗ ವಿಧಿ, ಇದೆಲ್ಲ ಅವಾಂತರ ಬೇರೆ ಬೇರೆ ವಿಧವಾದ ವಿಧಿಗಳು, ವಾಕ್ಯಗಳು ತಿಳಿಸುತ್ತೆ. ಇದನ್ನು ಮೀಮಾಂಸಾ ಶಾಸ್ತ್ರದಲ್ಲಿ ಹೇಳ್ತಾರೆ. ಅರ್ಥಶಾಸ್ತ್ರದಲ್ಲಿ ನೋಡಿದ್ರೆ ಗ್ರಂಥದಲ್ಲಿ ಸ್ಪಷ್ಟವಾಗಿ ಸುಲಭವಾಗಿ ಅದೆಲ್ಲ ವಿವರಿಸಲ್ಪಟ್ಟಿದೆ. ಉತ್ಪತ್ತಿ ವಾಕ್ಯ ಅಂದರೆ ಸ್ವರೂಪ ಮಾತ್ರ ಹೇಳುವಂಥ ವಾಕ್ಯಗಳು. ಅಗ್ನಿಹೋತ್ರಂ ಜುಹೋತಿ ಅಷ್ಟೇ ಅಲ್ಲಿ ಇರೋದು ವಿಧಿ. ಅಗ್ನಿಹೋತ್ರವನ್ನು ಮಾಡಬೇಕು ಅಂತ ಹೇಳಿದ್ರೆ ಅದು ಬರೀ ಸ್ವರೂಪವನ್ನೇ ಹೇಳುತ್ತೆ. ದಧನಾ ಜುಹೋತಿ ಅನ್ನೋದು ಆಮೇಲೆ ಇದೆ, ಅದು ಗುಣವನ್ನೆಲ್ಲ ಆಮೇಲೆ ಹೇಳಲ್ಪಟ್ಟಿದೆ. ಬೇರೆ ಕಡೆ ಗುಣ ಹೇಳಲಿಲ್ಲ, ಇಲ್ಲಿ ಬರೀ ರೂಪ, ಬರೀ ಒಂದು ಸ್ವರೂಪವನ್ನೇ ಹೇಳಿದೆ. ಅಗ್ನಿಹೋತ್ರಂ ಜುಹೋತಿ ಸಮಿಧೋ ಯಜತಿ ತನೂನುಪಾತಂ ಯಜತಿ ಇಡೋ ಯಜತಿ ಬರ್ಹಿ ಯಜತಿ, ಇದೆಲ್ಲ ಉತ್ಪತ್ತಿ ವಾಕ್ಯಗಳು. ಈ ಉತ್ಪತ್ತಿ ವಾಕ್ಯಗಳೆಲ್ಲ ಬೇರೆ ಬೇರೆ ಇದೆ. ಆದರೆ ಅದೆಲ್ಲವನ್ನು ಸಮುದಾಯವಾದಿ ವಾಕ್ಯ ದ್ವಯೇನ, ಸಮುದಾಯವನ್ನು ಹೇಳುತ್ತೆ. ಈ ಮೂರು ವಾಕ್ಯಗಳು ಇದಕ್ಕೆ ಅಂಗ, ದರ್ಶಮಾಸಕ್ಕೆ ಈ ಮೂರು ಇದಕ್ಕೆ ಅಂಗವಾಗಿದೆ. ಅದೆಲ್ಲ ನಿಶ್ಚಯ ಮಾಡಿದ್ದಾರೆ ಪೂರ್ವಮೀಮಾಂಸೆಯಲ್ಲಿ. ಆ ಸಮುದಾಯ ವಾಕ್ಯಗಳಿದೆ, ಅವುಗಳಿಂದ ಇದನ್ನು ಎರಡು ಗುಂಪಾಗಿ ಮಾಡಿ ಎರಡು ಯಾಗಗಳು, ಅದನ್ನು ಮತ್ತೆ ಸೇರಿ ಒಂದೇ ಫಲ ಎರಡಕ್ಕೂ ಸೇರಿ ಅಂತ ಹೇಳಲ್ಪಟ್ಟಿದೆ. ಸಮುದಾಯ ದ್ವಯತ್ವಮಾಪನ್ನ, ಎರಡು ಸಮುದಾಯವ ಉಂಟಾಗುತ್ತೆ. ಅದಕ್ಕೆ ಕಾಮಾಧಿಕಾರೇ ಪುನಃ ಏಕಪಾಲ ಸಾಧನ ವೇಷೇಣ ಏಕತೆಯ ವಿಧಿ ಅಂತ ಇನ್ನೊಂದು ಅಧಿಕರಣದಲ್ಲಿ ಹಾಗೆ ಹೇಳಲ್ಪಟ್ಟಿದೆ. ಒಂದೊಂದಕ್ಕೂ ಒಂದು ಅಧಿಕಾರವನ್ನು ಹೇಳ್ತಾರೆ ಜೈಮಿನಿ ಪೂರ್ವಮೀಮಾಂಸಾದಲ್ಲಿ. ಶೇಷತ್ವಾಧಿಕಾರ, ಕಾಮಾಧಿಕಾರ ಮೊದಲಾದ ಅಧಿಕಾರಗಳೆಲ್ಲ ಬರುತ್ತೆ. ಅವುಗಳಲ್ಲಿ ಫಲ ಹೇಳುವಾಗ ಒಂದೇ ಫಲಕ್ಕೆ ಮೊದಲು ಮೂರು ಯಾಗಗಳು ಹೇಳಿ, ಆಗ್ನೇಯ ಮೊದಲಾದದ್ದು ಹೇಳಿ, ದರ್ಶಕ್ಕೂ ಪೂರ್ಣಮಾಸಕ್ಕೂ ಅಂಗಗಳು ಅಂತ ಹೇಳಿ, ದರ್ಶವು ಒಂದೇ, ಪೂರ್ಣಮಾಸವು ಒಂದೇ, ಅಂದರೆ ಈ ಮೂರು ಸೇರಿ ಒಂದಾಯ್ತು. ಅಲ್ಲಿಗೆ ಎರಡು ಗುಂಪಾಯಿತು. ಇದೆರಡಕ್ಕೂ ಒಂದೇ ಫಲ ಅಂತ ಇನ್ನೊಂದು ಅಧಿಕಾರದಲ್ಲಿ ಹೇಳಿದ್ದಾರೆ ಅಂತ ಹೇಳಿದ್ರೆ ಆವಾಗ ಎರಡು ಸೇರಿ ಒಂದೇ ಆಯ್ತು. ಆವಾಗ ಪುನಃ ಏಕಫಲ ಸಾಧನ ವೇಷೇಣ ಏಕತೆಯ ವಿಧಿಯಂತೆ, ಒಂದೇ ಅಂತ ವಿಧಿಸಲ್ಪಟ್ಟಿದೆ. ಇದೇ ರೀತಿ ಏಕಶಾಸ್ತ್ರಾರ್ಥ ಗೋಚರತೆಯ, ನಮಗೆ ಒಂದೇ ಶಾಸ್ತ್ರದ ಒಂದೇ ಪ್ರಯೋಜನಕ್ಕೋಸ್ಕರ ತಿಳಿದು ಬರ್ತಾ ಇರುವಂತಹ ಎಲ್ಲವೂ ಕೂಡ ತದ್ಬುದ್ಧಿ ಅಪಿ ಏಕಾ ಏವ ತದ್ವತಿ ಇತ್ಯರ್ಥ. ಅದು ಕೂಡ ಒಂದೇ ಆಗುತ್ತವ. ಮುಮುಕ್ಷುವಿಗೆ ಎಲ್ಲವೂ ಮೋಕ್ಷವೇ ಬೇಕಾಗಿರೋದ್ರಿಂದ ಎಲ್ಲವೂ ಭಗವಂತನ ಆರಾಧನಾ ರೂಪವಾಗಿಯೇ ಮೋಕ್ಷಕ್ಕಾಗಿಯೇ ಎಲ್ಲವನ್ನು ಮಾಡ್ತೀವಿ ಅಂತ ಹೇಳ್ತಾರೆ. ಎಲ್ಲವೂ ಒಂದೇ ವಿಧಿಯನ್ನು ಹೇಳಿದ ಹಾಗೆ ಆಗುತ್ತೆ ಆವಾಗ ಅಲ್ಲಿಗೆ. ಅಂತ ವಿಧಿ ವಾಕ್ಯಗಳು ಬೇರೆ ಇರಬಹುದು, ಉತ್ಪತ್ತಿ ವಾಕ್ಯಗಳು ಬೇರೆ ಇರಬಹುದು. ಆದರೂ ಕೂಡ ಅದರಲ್ಲಿ ಆ ವಾಕ್ಯಗಳಿಗೆಲ್ಲ ಸೇರಿ ಒಂದು ಫಲ ಅಂತ ಹೇಳಿ ಮತ್ತೆ ಎರಡು ದರ್ಶಪೂರ್ಣಮಾಸ ಸೇರಿ ಒಂದೇ ಫಲ ಅಂತ ಹೇಳಿರುವಂತಹ ಹಾಗೆ ಇರುವ ಹಾಗೆ ಇಲ್ಲಿ ಇವರು ಮಾಡುವ ಸಕಲ ಕರ್ಮಗಳು ಒಂದೇ ವಿಧಿ ಅಂತ ಸ್ವೀಕಾರ ಮಾಡಲ್ಪಡುತ್ತೆ. ಮೋಕ್ಷಕ್ಕೋಸ್ಕರವೇ ಮುಮುಕ್ಷು ಆದವನಿಗೆ ಎಲ್ಲ ಬೇರೆ ವಿಧವಾಗಿಬಿಡುತ್ತೆ. ಮಿಕ್ಕ ಕಾಮ್ಯಪರ ಕರ್ಮಗಳನ್ನು ಬ್ರಹ್ಮಜ್ಞಾನವಿಲ್ಲದೆ ಆಯಾ ಫಲಗಳಿಗೇ ಮಾಡೋವರೆಗೂ ಮುಮುಕ್ಷುವಿಗೂ ಬಹಳ ದೊಡ್ಡ ವ್ಯತ್ಯಾಸ ಉಂಟಾಗುತ್ತೆ. ಅದರಿಂದ ಅವ್ಯವಸಾಯಿನ ಮಿತಿ ಹೇತು ಪರಮಿತ್ಯಾಹ ಸ್ವರ್ಗಪುತ್ರ ಇತ್ಯಾದಿನ, ಅವರು ಸ್ವರ್ಗ ಪುತ್ರ ಮೊದಲಾದಿ ಫಲಗಳಿಗೆಲ್ಲ ಮಾಡ್ತಾರೆ.
ಫಲಾನಂತ್ಯಾತ್ ಅನಂತಾಹ. ಅದರಿಂದ ಕರ್ಮಗಳು ಅನಂತವಾಗಿದೆ, ಅದು ಫಲವು ಅನಂತವಾಗಿರೋದ್ರಿಂದ ಫಲ ಬಾಹುಲ್ಯಾತ್ ಬಹುಲಾಹ ಅಂತ ಅರ್ಥ ಅದಕ್ಕೆ. ಸ್ವರ್ಗಾದಿ ಅನಂತ ಫಲ ಭೇದೇನ, ಸ್ವರ್ಗಾದಿ ಫಲ ಇರಬೇಕು ಅಂತ ತತ್ ಸಾಧನಾನಾಮಪಿ ಕರ್ಮಣಾಂ ಭಿನ್ನ ಶಾಸ್ತ್ರಾರ್ಥತ್ವಾತ್ ತದ್ವಿಷಯ ಬುದ್ಧಯ ಅಪಿ ಯಾವತ್ ಫಲಭೇದಂ ಭೇದಿನ್ಯಃ ಇತ್ಯರ್ಥಃ. ಫಲ ಭೇದ ಇರೋ ತನಕ ಬೇರೆ ಬೇರೆ ಆಗ್ಬಿಡುತ್ತೆ ಆ ಬುದ್ಧಿಗಳು ಕೂಡ, ಬೇರೆ ಬೇರೆ ಪ್ರಯೋಜನಕ್ಕೋಸ್ಕರ ಅದನ್ನು ಉಪಯೋಗಿಸ್ತೀವಿ ನಾವು. ಸಾಧನಗಳು ಕೂಡ ಫಲದಲ್ಲಿ ಭೇದನೆ ಇರೋದ್ರಿಂದ, ಸ್ವರ್ಗ ಮೊದಲಾದ ಅನಂತ ಫಲಗಳಲ್ಲಿ ಫಲವಿರೋದ್ರಿಂದ ಎಲ್ಲಕ್ಕೂ ಬೇರೆ ಬೇರೆಯಾದ ಫಲ ಬರೋದ್ರಿಂದ ಫಲ ಬೇರೆಯಾಗಿರೋ ತನಕ ಬೇರೆ ಆಗಿಬಿಡುತ್ತೆ ಕರ್ಮಗಳು. ಪ್ರಯೋಜನವು ಅದಕ್ಕೆ ಬೇರೆ ಆಗುತ್ತೆ ಆ ಕರ್ಮಕ್ಕೆ. ಅನಂತ ಬಹುಶಾಖ ಶಬ್ದಯೋ ಪ್ರಧಾನ ಅಪ್ರಧಾನ ಸ್ವರೂಪ ಭೇದ ಪ್ರಕಾರ ಭೇದ ವಿಷಯತೆಯ ಪುನಃ ಪುನರುಕ್ತಿ ಪೌನರುಕ್ತಿಯಂ ಪರಿಹರನ್ ಕರ್ಮಭೇದಾತ್ ಕರ್ಮಭೇದಾಪಾದಕತ್ವ ಅಭಾವೇಪಿ ವೈಷಮ್ಯಾಂತರ ಪರಂ ಬಹುಶಾಖ ಶಬ್ದಂ ಯಾಚಷ್ಟೇ ಅಂತ ಹೇಳೋದು. ಕರ್ಮಭೇದ ಅನ್ನೋದು ಹೇಳಲ್ಲ, ಬಹುಶಾಖ ಅಂತ ಹೇಳೋದು. ಆದರೆ ಫಲಗಳಲ್ಲಿ ಭೇದ ಇದೆ, ಅವಾಂತರ ಫಲಗಳಲ್ಲಿ ಭೇದ ಇದೆ, ಅದನ್ನು ಹೇಳ್ತಾರೆ. ಅನಂತ ಬಹುಶಾಖ ಶಬ್ದಯೋ ಬಹುಶಾಖಾ ಅನಂತ, ಅನೇಕ ಶಾಖೆಗಳು ಅನಂತವೂ ಆಗಿದೆ ಅಂತ ಹೇಳಿದ್ರೆ, ಅನಂತವಾದ ಕರ್ಮಗಳು ಒಂದು ಪ್ರಧಾನವಾದದ್ದು ಅನಂತ ಅನ್ನುವ ಶಬ್ದದಿಂದ ಹೇಳಲ್ಪಡುತ್ತೆ. ಕರ್ಮಗಳು ಪ್ರಧಾನವಾದ ಫಲ ಕೊಡೋದು. ಆ ಕರ್ಮದಲ್ಲಿಯೂ ಕೂಡ ಅವಾಂತರ ಭೇದಗಳು ಫಲಭೇದಗಳು ಇರೋದ್ರಿಂದ ಆಯುರಾಶಾಸ್ತೆ ಸುಪ್ರಜಾಸುಮಾಶಾಸ್ತೆ ಮೊದಲಾದ ಹೇಳಿರೋದು. ಒಂದೇ ಕರ್ಮಕ್ಕೆ ಯಾವ್ಯಾವ ಆಸೆ ಪಡ್ತಾನೋ ಎಲ್ಲ ಸಿಗುತ್ತೆ, ಬೇರೆ ಬೇರೆ ಫಲಗಳು ಸಿಗುತ್ತೆ. ಯೋಗ ಜೀವತಿ ಸರ್ವಮಾಯುರೇತಿ ಮೊದಲಾದ ಹೇಳಿದ ಹಾಗೆ ಪ್ರಧಾನ ಅಪ್ರಧಾನ ಸ್ವರೂಪ ಭೇದ ಪ್ರಕಾರ ಭೇದ ವಿಷಯತೆಯ, ಸ್ವರೂಪದಲ್ಲಿ ಭೇದವೂ ಇದೆ, ಪ್ರಕಾರವೂ ಭೇದವಿರೋದ್ರಿಂದ ಪುನರುಕ್ತಿ ಇಲ್ಲ ಅನ್ನೋದನ್ನ ಹೇಳ್ತಾರೆ. ಕರ್ಮ ಭೇದವನ್ನು ತಿಳಿಸೋದಿಲ್ಲ ಬಹುಶಾಖ ಶಬ್ದವು, ಆದರೆ ಒಂದೇ ಕರ್ಮದಲ್ಲಿ ಫಲಗಳು ಅನೇಕವಾಗಿರೋದನ್ನ ತಿಳಿಸುತ್ತೆ. ಒಂದು ವೃಕ್ಷದಲ್ಲಿ ಶಾಖೆಗಳು ಅನೇಕ ಇರೋ ಹಾಗೆ ಒಂದು ಕರ್ಮದಲ್ಲಿ ಅವಾಂತರ ಫಲಗಳು ಬೇಕಾದಷ್ಟು ಇರಬಹುದು, ಅದನ್ನ ಶಾಖಾ ಅಂತ ಇಲ್ಲಿ ಹೇಳ್ತಾರೆ. ಏಕೈಕಸ್ಯ ಇವ ಬಹುಶಾಖತ್ವ ಉಪಾದಯತಿ ಏಕಸ್ಮೈ ಅಂತ ಹೇಳಿ. ಏಕೈಕಮಪಿ ಹಿ ಕಾಮ್ಯ ಕರ್ಮ ಪ್ರಧಾನ ಫಲ ಅವಚ್ಛಿನ್ನ ವೇಷೇಣ ಏಕಪಾದಪಸ್ಥಾನೀಯಂ ಅವಿರೋಧ ಗುಣ ಫಲಾದಿ ಅವಿಚ್ಛಿನ್ನ ತತ್ತತ್ ಅಂಶಭೇದೇನ ಬಹುಶಾಖಂ. ಇದನ್ನೇ ಹೇಳ್ತಿದ್ದಾರೆ. ಪಾದಪ ಅಂದ್ರೆ ಮರ, ಏಕಪಾದಪ ಸ್ಥಾನೀಯ, ಒಂದು ಮರದ ಸ್ಥಾನದಲ್ಲಿ ಇದೆ ಒಂದು ಕರ್ಮ. ಪ್ರಧಾನ ಫಲ ಒಂದೇ, ಮಾವಿನ ಮರಕ್ಕೆ ಒಂದೇ ಫಲ, ಆದರೆ ಒಂದೊಂದು ಶಾಖೆಯಲ್ಲಿ ಬೇರೆ ಬೇರೆ ಹಣ್ಣುಗಳು ಸಿಗುತ್ತೆ ನಮಗೆ. ಹಾಗೆ ಕೆಲವುದರಲ್ಲಿ ಹೂ ಸಿಗ್ಬೋದು, ಕೆಲವರಲ್ಲಿ ಹಣ್ಣು ಸಿಗ್ಬೋದು. ಹೀಗೆಲ್ಲ ಬೇರೆ ಬೇರೆ ಆಯಾ ಶಾಖೆಯ ಫಲಗಳಿಗೆ ಅವಚ್ಛಿನ್ನ ತತ್ತದ ಅಂಶಭೇದೇನ, ಆಯಾ ಅಂಶಗಳಲ್ಲಿ ಭೇದವಿರುತ್ತೆ. ಆದ್ದರಿಂದ ಇಲ್ಲಿ ಅದು ಅವಿರೋಧಿ, ಒಂದಕ್ಕೊಂದು ವಿರೋಧವಿಲ್ಲ, ಅವಿರೋಧಿ ಗುಣಫಲಾದಿ ಇಂದ ಅದು ಹೇಳಿದ್ರು. ಪಾದಪಸ್ಥಾನೀಯದಲ್ಲಿ ಕರ್ಮ, ಶಾಖಾಸ್ಥಾನದಲ್ಲಿ ಅದರಲ್ಲಿ ಬರುವ ಅನೇಕ ವಿಧವಾದ ಫಲಗಳು ಹೀಗೆ ಹೇಳಲ್ಪಟ್ಟಿದೆ. ಮೋಕ್ಷಶಾಸ್ತ್ರೇತು ಸರ್ವಾಯು ಪ್ರಾಪ್ತ್ಯಾದಿಕಮಪಿ, ಸರ್ವಾಯು ಪ್ರಾಪ್ತಿ ಅಂತ ಹೇಳಿದ್ರು. ಸರ್ವಮಾಯುರೇತಿ ಜೋಗ್ ಜೀವತಿ ಮೊದಲಾದ ಕೂಡ, ಅದು ಕೂಡ ಸಾಧನ ಅನುಷ್ಠಾನಾದಿ ಅರ್ಥತ್ವೇನ, ಸಾಧನವನ್ನ ಅನುಷ್ಠಾನ ಮಾಡೋದು ಅದರ ಪ್ರಯೋಜನಕ್ಕೆ ಆಗಿ ಮೋಕ್ಷೋಪಯೋಗಿತೆಯ ತದೇಕ ಫಲಾಂತರ್ಭೂತ ಮಿತಿ ಮುಕ್ತಂ, ಆ ಫಲದಲ್ಲಿಯೇ ಇದು ಅಂತರ್ಭೂತವಾಗಿದೆ. ಆದ್ದರಿಂದ ಅದಕ್ಕೋಸ್ಕರವೇ ಇಲ್ಲಿ ಆ ಫಲಕ್ಕೋಸ್ಕರವೇ ಎಲ್ಲವೂ ಮಾಡೋದು. ನಾವು ದಿನವೂ ಈ ರೀತಿ ಅನೇಕವಾಗಿ ಮಾಡ್ತೀವಿ. ಮಾಧ್ಯಾಹ್ನದಲ್ಲಿ ಪಶ್ಯೇಮ ಶರದಶತಂ, ಜೀವೇಮ ಶರದಶತಂ, ನಂದಾಮ ಶರದಶತಂ, ಬೋಧಾಮ ಶರದಶತಂ, ಇದೆಲ್ಲ ಹೇಳ್ತೀವಲ್ಲ ನಾವು. ಒಂದೊಂದಕ್ಕೂ ಈ ಫಲಗಳೆಲ್ಲ ಏನು ಅಂದರೆ, ಎಲ್ಲವೂ ಏನು ಅರ್ಥ ಮಾಡಬೇಕು ಒಬ್ಬ ಮುಮುಕ್ಷು ಆದವನು ಅಂತ ಹೇಳಿದ್ರೆ, ಎಲ್ಲವೂ ಭಗವತ್ಪರವಾಗಿ, ಭಗವಂತನ ಗುಣಾನುಭವ ಪರವಾಗಿ ಅವನ ಕೈಂಕರ್ಯಗಳನ್ನು ಭಗವದ್ಭಾಗವತ ಕೈಂಕರ್ಯ ಮಾಡುವುದು, ಈ ಒಂದು ಫಲಕ್ಕೆ ಇದೆಲ್ಲವೂ ಕೂಡ ಅನ್ವಯಿಸಬೇಕು ನಾವು. ಆದ್ದರಿಂದ ಆ ರೀತಿ ಎಲ್ಲವೂ ಒಂದೇ ಶಾಸ್ತ್ರಾರ್ಥವಾಗಿಬಿಡುತ್ತೆ. ಆಗ ವೈಷಮ್ಯ ದ್ವಯ ಉಪಪತ್ತಿಸ್ಥೈರ್ಯಾ ಅಭಿಪ್ರಾಯೇಣ ನಿಗಮಯತಿ. ವೈಷಮ್ಯ ದ್ವಯ ಉಪಪತ್ತಿ ಸ್ಥೈರ್ಯಾಭಿಪ್ರಾಯೇಣ ನಿಗಮಯತಿ ಅತಃ ಅಂತ ಹೇಳಿದ್ರು. ಎರಡು ವೈಷಮ್ಯವನ್ನು ಹೇಳ್ತಾರೆ ಉಪಪತ್ತಿಗಳಿಂದ. ಪ್ರಧಾನ ಅವಾಂತರ ಫಲಭೇದಾತಿ, ಪ್ರಧಾನ ಫಲವು ಅವಾಂತರ ಫಲವು.
ಆಕಾಂಕ್ಷಾಕ್ರಮೇಣ ಅನ್ವಯ ಪ್ರದರ್ಶನಾಯ ಅನಂತ ಬಹುಶಾಖ ಇತಿ ವಿಕ್ರಮೇಣ ವ್ಯಾಖ್ಯಾತ. ಮೊದಲು ಅನಂತ ಪದವನ್ನು ವ್ಯಾಖ್ಯಾನ ಮಾಡಿ ಬಹುಶಾಖ ಅನ್ನೋದು ನಂತರ ಮಾಡಿದ್ದು ಆಕಾಂಕ್ಷ ಕ್ರಮದಿಂದ ಕರ್ಮ ಮತ್ತೆ ಅದರಲ್ಲಿರುವ ಅವಾಂತರ ಫಲಗಳು. ಆದ್ದರಿಂದ ಬಹುಶಾಖ ಅನ್ನೋದು ಮೊದಲು ಬಂದಿದ್ರು ಪಾಠಕ್ರಮದಲ್ಲಿ, ಅರ್ಥಕ್ರಮದಲ್ಲಿ. ಅದು ಅನಂತ ಅನ್ನೋದು ಮೊದಲು ಬರುತ್ತೆ. ಆ ರೀತಿ ಅದು ಬದಲಾಗುತ್ತೆ ಕ್ರಮ. ನಾನು ಇದಕ್ಕೆ ಮೇಲೆ ಇದು ಬೇಕಾದಷ್ಟು ಆಕ್ಷೇಪಗಳನ್ನು ಸ್ವಾಮಿ ದೇಶಿಕನೆಲ್ಲ ಹಾಕೊಳ್ತಾರೆ. ನಮಗೆ ಈ ಪ್ರಶ್ನೆಗಳೆಲ್ಲ ಸ್ವಾಭಾವಿಕವಾಗಿ ಬರುತ್ತೆ. ಎಲ್ಲ ಸಂದೇಹಗಳನ್ನು ಪರಿಹಾರ ಮಾಡ್ತಾರೆ ಇಲ್ಲಿ. ಹೇಗೆ ಮುಖ್ಯವಾದವನೇ ಹೇಗೆ ಕರ್ಮಾನುಷ್ಠಾನ ಮಾಡಬೇಕು, ಒಂದೇ ಬುದ್ಧಿ ಅಂದರೆ ಏನರ್ಥ, ಎಷ್ಟು ಎಷ್ಟು ವಿಚಾರ ಮಾಡಿ ಆಳವಾಗಿ ಎಲ್ಲವನ್ನು ಸ್ಥಾಪನೆ ಮಾಡ್ತಾರೆ ಇಲ್ಲಿ. ನಾನು ಕಥಂ ಭಿನ್ನ ಪ್ರಧಾನ ಅವಾಂತರ ಫಲ ಸಾಧನತೆಯ ಏವ ವಿಹಿತಾನಾಂ ನಿತ್ಯನೈಮಿತ್ತಿಕ ಕಾಮ್ಯಕರ್ಮಾಣಂ ಏಕಮೇವ ಫಲಂ ಸ್ಯಾತ್. ಇವಾಗ ಮೊದಲು ಕಾಮ್ಯಕರ್ಮದಲ್ಲಿ ಅನೇಕ ಕರ್ಮಗಳು, ಅಂಗಗಳು ಬೇರೆ ಬೇರೆ, ಉತ್ಪತ್ತಿ ವಾಕ್ಯಗಳೇ ಬೇರೆ ಇದೆ, ಆದ ಅಂಗಗಳನ್ನು ನಿಲ್ಲಿಸುವ ವಾಕ್ಯಗಳೇ ಬೇರೆ ಇದೆ, ಅನೇಕ ವಿಧಿವಾಕ್ಯಗಳು, ಅನೇಕ ಅಂಗಗಳು, ಅನೇಕ ಫಲಗಳು, ಇದೆಲ್ಲ ಹೇಗೆ ಒಂದು ಅನ್ನೋದನ್ನ ವಿಚಾರ ಮಾಡಿದ್ರು. ಈಗ ನಿತ್ಯ ನೈಮಿತ್ತಿಕಕ್ಕೂ ಕಾಮ್ಯಕ್ಕೂ ಹೇಗೆ ಒಂದು ಅಂತ ಹೇಳಕ್ ಸಾಧ್ಯ ಅನ್ನೋದನ್ನ ವಿಚಾರ ಮಾಡ್ತಾರೆ. ಈಗ ನಿತ್ಯ ನೈಮಿತ್ತಿಕ ಕಾಮ್ಯ ಕರ್ಮಣಾಂ ಏಕಮೇವ ಫಲಂ ಕಥಂ ಸ್ಯಾತ್. ಯಾಕೆ ಅಂದರೆ ಭಿನ್ನ ಪ್ರಧಾನ ಅವಾಂತರ ಫಲ ಸಾಧನತೆಯ ಏವ ವಿಹಿತಾನಾಂ, ಬೇರೆ ಬೇರೆ ಭಿನ್ನವಾದದ್ದು ಇದು. ಆದ್ದರಿಂದ ಕಥಂತರಾಂ ಏಕಶಾಸ್ತ್ರಾರ್ಥತ್ವಂ, ಇದು ಹೇಗೆ ಏಕಶಾಸ್ತ್ರ ಅರ್ಥ ಆಗ್ಬೋದು? ನಿತ್ಯ ಕರ್ಮವೇ ಬೇರೆ, ಕಾಮ್ಯ ಕರ್ಮವೇ ಬೇರೆ ಆಗೋಯ್ತಲ್ಲ, ಇದಕ್ಕೆರಡು ಹೇಗೆ ಒಂದು ಮಾಡಕ್ಕೆ ಸಾಧ್ಯ? ಕಾಮ್ಯಾನಾಂಚ ಕರ್ಮಣಾಂ ನಿಷ್ಕಾಮೇನ ಕಥಂ ಅನುಷ್ಠಾನಿ. ಕಾಮ್ಯ ಕರ್ಮಣ ಅಂದರೆ ಇದು ಬಹಳ ಮುಖ್ಯವಾದ ಒಂದು ವಿಷಯ ತೆಗಿತಾರೆ ಇಲ್ಲಿ ಸ್ವಾಮಿ ದೇಶಿಕಂದು. ಕಾಮ್ಯ ಕರ್ಮ ಅಂತ ಹೆಸರೇ ತಿಳಿಸುತ್ತೆ, ಒಂದು ಫಲಕ್ಕೋಸ್ಕರ ಮಾಡೋದು ಅಂತ, ಫಲದ ಆಸೆಯಿಂದ ಮಾಡೋದು. ಅದನ್ನು ನಿಷ್ಕಾಮವಾಗಿ ಮಾಡಿ ಅಂದರೆ ಹೇಗೆ ಮಾಡೋಕ್ಕೆ ಸಾಧ್ಯ? ಆ ಫಲವೇ ಕರ್ಮವೇ ಹೆಸರೇ ಸಿಗುತ್ತೆ ಕಾಮ್ಯ ಕರ್ಮ ಅಂತ. ಕಾಮ ಒಂದು ಫಲ ಆಸೆಗೆ ಮಾಡ್ತಾನೆ, ಅದನ್ನು ಫಲದ ಆಸೆ ಇಲ್ಲದೆ ಅದನ್ನು ಮಾಡಬೇಕು ಅಂದರೆ ಏನರ್ಥ? ಹಾಗೆ ಮಾಡಿದ್ರೆ ಏನಾಗುತ್ತೆ? ಅದು ಕೇಳ್ತಾರೆ, ಏನು ವಿರೋಧ ಬರುತ್ತೆ? ಯದಿಚ ತತ್ತತ್ ಕಾಮ್ಯ ಫಲ ಅಭಾವೈಪಿ ತತ್ತತ್ ಕರ್ಮ ಅನುಷ್ಠಾನ. ಆ ಕರ್ಮದ ಫಲ ಬರದೇ ಇದ್ರೂ ಆ ಕರ್ಮದ ಅನುಷ್ಠಾನ ಮಾಡಬಹುದು ಅಂತ ಹೇಳಿದ್ರೆ ಏನು ವಿರೋಧ ಬರುತ್ತೆ? ಬಲವಾದ ಒಂದು ವಿರೋಧ ಹಾಕೋತಾರೆ ಇಲ್ಲಿ. ತರ್ಹಿ ತತ್ತದ ಅಧಿಕಾರ ಅಭಾವೇಪಿ ಬ್ರಾಹ್ಮಣಾದೇಹೇ ಕ್ಷತ್ರಿಯಾದಿ ಧರ್ಮಾನುಷ್ಠಾನ ಪ್ರಸಂಗ. ಫಲವಿಲ್ಲದೆ ಕರ್ಮಾನುಷ್ಠಾನ ಮಾಡಿ ಫಲ ಬರೋದಿಲ್ಲ, ಕರ್ಮಾನುಷ್ಠಾನ ಮಾಡಬಹುದು ಫಲವಿಲ್ಲದೆ ಅಂದರೆ. ಯಾರು ಯಾವ ಕರ್ಮ ಬೇಕಾದ್ರೂ ಮಾಡ್ಬೋದು ಅವಾಗ. ಯಾಕೆಂದರೆ ಯಾವುದು ಇವನು ಕರ್ಮದ ಆಸೆ, ಫಲದ ಆಸೆ ಇಲ್ಲದೆ ತಾನೇ ಮಾಡ್ತಿದ್ದಾನೆ. ಇವನು ಯಾಕೆ ಇದನ್ನೇ ಮಾಡಬೇಕು ಅಂತ ಹೇಳಬೇಕು? ಯಾರು ಯಾವ್ದು ಬೇಕಾದ್ರೂ ಮಾಡ್ಬೋದಲ್ಲ, ಹೆಂಗಿದ್ರು ಫಲದಲ್ಲಿ ಆಸೆ ಇಲ್ಲದೆ ಮಾಡ್ತಾ ಇದ್ದಾನೆ. ಆದ್ದರಿಂದ ಯಾವ್ದು ಬೇಕಾದ್ರೂ ಮಾಡ್ಬೋದಲ್ಲ, ಯಾಕೆ ಹಾಗೆ ಮಾಡಬಾರ್ದು ಅಂತ ಪ್ರಶ್ನೆ ಇಲ್ಲಿ. ಬ್ರಾಹ್ಮಣರು ಕ್ಷತ್ರಿಯ ಧರ್ಮಗಳನ್ನು ಯಾಕೆ ಅನುಷ್ಠಾನ ಮಾಡಬಾರ್ದು ಅನ್ನೋ ಸಂಶಯ ಬರುತ್ತೆ. ಸರ್ವಕಾಮ್ಯ ಉಪಸಂಹಾರ ಫಲಾದಿ ವಿರೋಧಾತ್ ವ್ಯಾಹತಃ ದುಷ್ಕರಶ್ಚ. ಎಲ್ಲ ಕಾಮ್ಯ ಕರ್ಮಗಳನ್ನು ಒಂದಾಗಿ ಸೇರಿಸಿ ಮಾಡಿದ್ರೆ ಎಲ್ಲ ವಿರೋಧ ಬರುತ್ತೆ. ಯಾಕೆ ಅಂದರೆ ಫಲಗಳು ವಿರೋಧ ಮಾಡೋದಕ್ಕೂ ಆಗೋದಿಲ್ಲ ಹಾಗೆ. ಆದ್ದರಿಂದ ಕತಿಪಯ ಸಂಹಾರೇತು, ಕೆಲವು ಮಾತ್ರ ಉಪಸಂಹಾರ ಮಾಡ್ಕೊಳ್ಬೋದು, ಸೇರಿಸ್ಕೋಬೋದು. ಅಂದರೆ ಕಿಂ ಕಿಯತ್ ಅನುಷ್ಠೇಯಂ ಇತ್ಯತ್ರ ಕಿಂ ನಿಯಾಮಕಂ, ಯಾವುದನ್ನು ಹೇಗೆ ಮಾಡಬೇಕು, ಎಷ್ಟು ಮಾಡಬೇಕು, ಇದೆಲ್ಲ ವಿರೋಧಗಳು ಬರುತ್ತೆ. ಅದಕ್ಕೆಲ್ಲ ಹೇಳ್ತಾರೆ ಬುದ್ಧಿ ಏಕತ್ವ ಬಹುತ್ವೋಕ್ತೇ ಪ್ರಯೋಜನವಾಹ ಏತದುಕ್ತಂ ಭವತಿ. ಭಾಷಿಕಾರರು ಇದನ್ನೆಲ್ಲ ಸಂಗ್ರಹ ಮಾಡಿ ಹೇಳ್ತಾರೆ ಕಡೆಯಲ್ಲಿ. ನಿತ್ಯೇಷು ನೈಮಿತ್ತಿಕೇಶು ಕರ್ಮಸು, ನಿತ್ಯ ನೈಮಿತ್ತಿಕ ಕರ್ಮಗಳಲ್ಲಿ ಪ್ರಧಾನ ಫಲಾನಿ ಅವಾಂತರ ಫಲಾನಿ ಚ. ಪ್ರಧಾನ ಫಲವು ಅದರಲ್ಲಿ ಅದಕ್ಕೆ ಸೇರಿದಂತೆ ಬರುವ ಅವಾಂತರ ಫಲಗಳು ಕೂಡ ಯಾನಿ ಶ್ರೂಯಮಾಣಾನಿ, ಯಾವುದೆಲ್ಲ ಕೇಳಿ ಬರುತ್ತೋ ತಾನಿ ಸರ್ವಾಣಿ ಪರಿತ್ಯಜ್ಯ ಮೋಕ್ಷೈಕ ಫಲತೆಯ ಸರ್ವಾಣಿ ಕರ್ಮಾಣಿ ಏಕಶಾಸ್ತ್ರಾರ್ಥತೆಯ ಅನುಷ್ಠೇಯಾನಿ. ಇದು ಮೊದಲು ನಿತ್ಯ ನೈಮಿತ್ತಿಕ ಕರ್ಮಗಳ ವಿಷಯದಲ್ಲಿ ಹೇಳಿದ್ರು. ಕಾಮ್ಯಾನಿ ಚ, ಕಾಮ್ಯ ಕರ್ಮಗಳನ್ನು ಸ್ವವರ್ಣಾಶ್ರಮ ಉಚಿತಾನಿ, ಇದೆಲ್ಲ ಪರಿಹಾರ ಮಾಡ್ತಾರೆ ಈ ಸಂಶಯವನ್ನು. ಅದು ವಿಹಿತವಾಗದೇ ಇರೋದು ಮಾಡೋಕ್ಕಾಗೋದಿಲ್ಲ. ತನ್ನ ವರ್ಣಾಶ್ರಮಕ್ಕೆ ಯಾವುದು ವಿಹಿತವಾಗಿದೆಯೋ ಅದರ ವಿಷಯವೇ ಇಲ್ಲಿ ಮಾತಾಡ್ತಾ ಇರೋದು. ಆದ್ದರಿಂದ ಯಾವುದೇ ವಿಷಯದಲ್ಲಿ ಬಂದರೆ ಮೊದಲು ಶಾಸ್ತ್ರೀಯ ಕರ್ಮ, ಆ ಶಾಸ್ತ್ರೀಯ ಕರ್ಮದಲ್ಲಿ ವರ್ಣಾಶ್ರಮ ಕರ್ಮಗಳು, ಯಾವ ವರ್ಣಾಶ್ರಮಕ್ಕೆ ಯಾವುದೋ ಅದು.
ಅದನ್ನು ಹಾಗೆಯೇ ನಾವು ಅರ್ಥ ಮಾಡ್ಕೊಳ್ಬೇಕೇ ಹೊರತು ಎಲ್ಲವೂ ಎಲ್ಲರಿಗೂ ಅಂತ ಅರ್ಥವಲ್ಲ. ಕರ್ಮ ಅಂದರೆ ಎಲ್ಲ ಕರ್ಮ ಅಂತ ಬರೋದಿಲ್ಲ. ಶಾಸ್ತ್ರೀಯ ಕರ್ಮಗಳು, ಅಶಾಸ್ತ್ರೀಯ ಕರ್ಮಗಳಲ್ಲಿಯೂ ವರ್ಣಾಶ್ರಮ ಧರ್ಮ ವಿಹಿತವಾದ ಕರ್ಮಗಳು. ಆದ್ದರಿಂದ ಅವರವರು ಅದನ್ನು ಹಾಗೆಯೇ ಅರ್ಥ ಮಾಡ್ಕೊಳ್ಬೇಕು. ಹಾಗೆಯೇ ಇಲ್ಲಿ ಉಪದೇಶ ಮಾಡಿರೋದು ಅಂತ ಹೇಳ್ತಿದ್ದಾರೆ. ಸ್ವರ್ಣಾಶ್ರಮ ಉಚಿತಾನಿ, ಅವರವರು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಅರ್ಜುನಿಗೆ ಯುದ್ಧ ಮಾಡು ಅಂತ ಹೇಳ್ತಾ ಇದ್ರೆ ಎಲ್ಲರೂ ಯುದ್ಧ ಮಾಡೋಕ್ಕಾಗಲ್ವಲ್ಲ. ಆದ್ದರಿಂದ ಅದು ಅವನಿಗೆ ವರ್ಣಾಶ್ರಮ ಧರ್ಮ, ಆದ್ದರಿಂದ ಅವನಿಗೆ ಅದನ್ನು ಹೇಳ್ತಾ ಇರೋದು. ಇದರಿಂದ ಏನು ತಿಳಿಯುತ್ತೆ ಅಂದರೆ ಎಲ್ಲರಿಗೂ ಅವರವರ ವರ್ಣಾಶ್ರಮ ಧರ್ಮಗಳ ವಿಷಯ ಅದನ್ನು ನಾವು ಅನ್ವಯಿಸ್ಕೊಳ್ಬೇಕು. ತತ್ತತ್ ಫಲಾನಿ ಪರಿತ್ಯಜ್ಯ ಮೋಕ್ಷ ಸಾಧನತೆಯ ನಿತ್ಯ ನೈಮಿತ್ತಿಕೈ ಏಕೀಕೃತ್ಯ ಯಥಾಬಲಂ ಅನುಷ್ಠೇಯಾನಿ. ಯಥಾಬಲಂ ಅಂತ ಹೇಳಿದ್ರು ಅದೊಂದು ಅದು ಕಾಮ್ಯ ಕರ್ಮಗಳ ವಿಷಯದಲ್ಲಿ ಅದೊಂದು ಇದೆ ಆ ವಿಷಯ. ನಿತ್ಯ ನೈಮಿತ್ತಿಕಯೋ ಪ್ರಧಾನ ಫಲಾನಿ ಅವಾಂತರ ಫಲಾನಿ ಚ ಪ್ರಾಜಾಪತ್ಯಂ ಬ್ರಾಹ್ಮಣಾನ ಮೊದಲು ಹೇಳಿದೆಯಲ್ಲ, ಅಗ್ನಿಹೋತ್ರ ಮೊದಲಾದಕ್ಕೆ ಹೇಳಿದೆ. ಪ್ರಾಜಾಪತ್ಯ ಲೋಕಾದಿ ಪ್ರಾಪ್ತಿ ಉಪಾತ್ತ ದುರಿತಕ್ಷಯ, ಏನೇನು ಫಲಗಳು ಬರ್ಬೋದು ನಿತ್ಯ ನೈಮಿತ್ತಿಕ ಕರ್ಮಕ್ಕೆ ಅಂತ ಹೇಳ್ತಾರೆ. ಒಂದು ಪ್ರಾಜಾಪತ್ಯಾದಿ ಲೋಕಗಳ ಪ್ರಾಪ್ತಿ, ಪ್ರಾಜಾಪತ್ಯಂ ಬ್ರಾಹ್ಮಣಾನ ಮತ್ತು ಪ್ರಮಾಣ ಹೇಳಿದಂಗೆ ಅದರ ಪ್ರಾಪ್ತಿ. ಇನ್ನೊಂದು ಉಪಾತ್ತ ದುರಿತ ಕ್ಷಯ, ನಮ್ಮ ದುರಿತಗಳನ್ನೆಲ್ಲ ನಾಶ ಮಾಡುವಂತಹದ್ದು. ನಮ್ಮ ಕೆಲವು ಪಾಪಗಳನ್ನೆಲ್ಲ ನಾಶಪಡಿಸುತ್ತೆ ನಿತ್ಯ ನೈಮಿತ್ತಿಕ ಕರ್ಮಗಳು. ಆಮೇಲೆ ಅಕರಣ ನಿಮಿತ್ತ ಪ್ರತ್ಯವಾಯ ಪರಿಹಾರ, ಮಾಡದೇ ಇದ್ರೆ ಪ್ರತ್ಯವಾಯ ಬರುತ್ತಲ್ಲ, ಮಾಡೋದ್ರಿಂದ ಆ ಪ್ರತ್ಯವಾಯ ಪರಿಹಾರವಾಗುತ್ತೆ. ಇದೆಲ್ಲ ಕೂಡ ಫಲಗಳು. ನಿತ್ಯ ನೈಮಿತ್ತಿಕ ಕರ್ಮಗಳು ಏನು ಫಲ? 3 ವಿಧವಾದ ಫಲಗಳು. ಒಂದು, ಕೆಲವು ಫಲಗಳು ಹೇಳಲ್ಪಟ್ಟಿದೆ ಪ್ರಾಜಾಪತ್ಯಾದಿ ಲೋಕ ಅಂತ ಹೇಳಿ. ಇನ್ನು ಎರಡನೆಯದು, ನಮ್ಮ ದುರಿತಗಳು ಕೆಲವು ನಾಶವಾಗುತ್ತೆ. ಎರಡನೆಯ ಫಲ ಅದು ಮಾಡದೆ ಹೋದರೆ ಬರುವ ಪ್ರತ್ಯವಾಯ ಬರುತ್ತಲ್ಲ, ಅದು ತಪ್ಪುತ್ತೆ ನಮಗೆ. ಅದು ಒಂದು ಫಲವೇ. ಪ್ರತ್ಯವಾಯ ಹೋಗೋದು, ತಪ್ಪೋದು, ಪರಿಹಾರ ಮಾಡೋದು. 3 ವಿಧವಾದ ಫಲಗಳು ಅದಕ್ಕೆ ಹೇಳಿದ್ರು. ಪ್ರಧಾನ ಫಲಾನಿ ಅವಾಂತರ ಫಲಾನಿ ಪ್ರಾಜಾಪತ್ಯ ಲೋಕಾದಿ ಪ್ರಾಪ್ತಿ ಉಪಾತ್ತ ದುರಿತ ಕ್ಷಯ ಅಕರಣ ನಿಮಿತ್ತ ಪ್ರತ್ಯವಾಯ ಪರಿಹಾರ. 3 ವಿಧ. ಇದೆಲ್ಲ ನಿತ್ಯ ನೈಮಿತ್ತಿಕ ಕರ್ಮಗಳಿಗೆ ಸಂಬಂಧಿಸಿದ್ದು. ಸಂಬಲಿತ ನಿತ್ಯ ನೈಮಿತ್ತಿಕಯೋ ಅಪಿ ಹತ್ರ ನಿತ್ಯ ನೈಮಿತ್ತಿಕ ಶಬ್ದೇನ ಸಂಗ್ರಹ. 2 ಸೇರಿಸಿದ್ರೆ ಒಂದೊಂದು 2-3 ಸೇರಿ ಮಾಡಿದ್ರು ಕೂಡ ನಿತ್ಯ ನೈಮಿತ್ತಿಕ ಅದರಿಂದ ಎಲ್ಲವೂ ಹೇಳಲ್ಪಟ್ಟಿದೆ. ಒಂದೊಂದೇ ಅಂತ ಇರಲಿಲ್ಲ, 2-3 ಸೇರಿಸಿದ್ರು ಹಾಗೆಯೇ. ಕಾಮ್ಯ ಶಬ್ದ ಕೇವಲ ಕಾಮ್ಯಪರಃ, ಕಾವ್ಯಪರವು ಕೇವಲ ಕಾಮ್ಯ. ನಿಮಿತ್ತ ನಿತ್ಯ ನೈಮಿತ್ತಿಕ ಅಂದರೆ ನಿತ್ಯಕ್ಕೆ ಮಾತ್ರ ಇದು, ನೈಮಿತ್ತಿಕ್ಕೆ ಮಾತ್ರ ಇದು, ಹಂಗಲ್ಲ. ನಿತ್ಯ ನೈಮಿತ್ತಿಕ ಎಲ್ಲ ಸೇರಿ ಒಟ್ಟಿಗೆ ಎಲ್ಲ ಹೇಳಿದ್ದಾರೆ. 2 ಸೇರಿದ್ರು ಒಂದೇ ರೀತಿಯಲ್ಲಿ ಇಲ್ಲಿ ಸಂಗ್ರಹಿಸಿ ಹೇಳಿದ್ದಾರೆ ಅಂತ ಅರ್ಥ. ಕಾಮ್ಯ ಶಬ್ದದಲ್ಲಿ ಕೇವಲ ಕಾಮ್ಯಪರಃ. ನಾನು ತಾನಿ ಸರ್ವಾಣಿ ಪರಿತ್ಯಜ್ಯ ಇತ್ಯುಕ್ತಂ ಮುಮುಕ್ಷೋ ಅಪಿ ಉಪಾತ್ತ ದುರಿತಕ್ಷಯಾದೇಹ ಅವಶ್ಯಾಪೇಕ್ಷಿತತ್ವಾತ್. ಎಲ್ಲವನ್ನು ಬಿಡೋಕ್ಕಾಗಲ್ವಲ್ಲ ಇವನು ಮುಮುಕ್ಷುವಿಗೆ. ಅವನಿಗೆ ದುರಿತ ನಾಶಗಳೆಲ್ಲ ಬೇಕಲ್ಲ ಇವನಿಗೆ, ಅಪೇಕ್ಷಿತವಲ್ಲ. ಮೋಕ್ಷೈಕ ಫಲದೆಯ, ಮೋಕ್ಷ ಫಲಕ್ಕೆ ಪ್ರಯೋಜನವಾಗೋ ಹೋಗಿದ್ರೆ ಬೇಕಾಗುತ್ತೆ ಅವನಿಗೆ, ಇಲ್ಲದೆ ಹೋದರೆ ಅವನಿಗೆ ಬೇಡ. ಅದರಿಂದ ದುರಿತ ಕ್ಷಯಾದೇಹೇ ಅಪಿ ಅಂತಃಕರಣ ಶುದ್ಧಿಧಾರಣ ಉಪಕರಣತ್ವಾತ್ ನ ಪೃಥಕ್ ಫಲತ್ವಂ. ಅದು ಬೇರೆಯಾದ ಫಲವಿಲ್ಲ ಅದಕ್ಕೆ. ಆದ್ದರಿಂದ ಪ್ರಧಾನವದ್ದು ಇದ್ದುಬಿಟ್ರೆ ಅಂಗವು ಅಫಲತ್ವಂ ತದಂಗಂ ಅಂತ ಹೇಳಲ್ಪಟ್ಟಿದೆ. ಪ್ರಧಾನವು ಫಲವ ಬಂದೇ ಇದ್ದುಬಿಟ್ರೆ ಅಫಲಂ ತದಂಗಂ ಅಂತ ಹೇಳಲ್ಪಟ್ಟಿದೆ. ಅಂಗವು ಅಫಲವಾಗುತ್ತೆ ಅಂದರೆ ಅದಕ್ಕೆ ಸ್ವತಂತ್ರವಾದ ಫಲವಿರೋದಿಲ್ಲ. ಪ್ರಧಾನ ಫಲಕ್ಕೆ ಉಪಕಾರವಾಗಿ ಬರ್ತೀಯೇ ಹೊರತು ಅದು ಸ್ವತಂತ್ರವಾದ ಫಲವಲ್ಲ ಅದು. ಆದ್ದರಿಂದ ಇದು ಅದರಲ್ಲಿಯೇ ಅಂತರ್ಗತವಾಗುತ್ತೆ. ಆದ್ದರಿಂದ ದುರಿತಕ್ಷಯ ಮುಮುಕ್ಷುವಿಗೆ ಅದು ಬೇಕಲ್ಲ, ಮತ್ತೆ ಅದು ಬಿಡೋಕ್ಕಾಗಲ್ವಲ್ಲ ಅಂತ ಹೇಳಿದ್ರೆ, ಮುಮುಕ್ಷುವಿಗೆ ಅಂತಃಕರಣವನ್ನು ಶುದ್ಧಿ ಮಾಡಿ ಇವನ ಧ್ಯಾನಕ್ಕೆ ಉಪಕಾರ ಮಾಡೋದ್ರಿಂದ ಅದು ಸ್ವತಂತ್ರವಾದ ಫಲ ಕೊಡಲಿಲ್ಲ. ಇವನ ಧ್ಯಾನಕ್ಕೆ ಉಪಾಸನೆಗೆ ಉಪಯೋಗ ಆಗುವಂಥ ಫಲ ಕೊಟ್ಟಿರೋದ್ರಿಂದ ಅದರಲ್ಲಿಯೇ ಅಂತರ್ಗತ ಅದು. ಆದ್ದರಿಂದ ಸ್ವತಂತ್ರ ಫಲವಿಲ್ಲ ಅದಕ್ಕೆ. ಪೃಥಕ್ ಫಲತ್ವಂ ನ ಪೃಥಕ್ ಫಲತ್ವಂ. ಅದರಿಂದ ಏಕಶಾಸ್ತ್ರಾರ್ಥಯ ಅನುಷ್ಠೇಯಾನಿ ವಿನಿಯೋಗ ಭೇದಾತ್ ಅನ್ಯತ್ರ ಭಿನ್ನ ಫಲತ್ವಂ ಭಿನ್ನಶಾಸ್ತ್ರಾರ್ಥತ್ವಂ ಚ. ವಿನಿಯೋಗ ಭೇದದಿಂದಲೇ ಬೇರೆ ಕಡೆ ಬೇರೆ ಫಲ ಬೇರೆ ಪ್ರಯೋಜನವೆಲ್ಲ ಉಂಟಾಗುತ್ತೆ. ನಮಗೆ ಶಾಸ್ತ್ರಾರ್ಥವು ಬೇರೆ ಆಗುತ್ತೆ, ಫಲವು ಬೇರೆ ಆಗುತ್ತೆ, ಬೇರೆ ಪ್ರಯೋಜನಕ್ಕಾಗಿ ಮಾಡಿದ ಹಾಗಾಗುತ್ತೆ. ಒಂದೇ ಇದನ್ನು ಅನೇಕ ಪ್ರಯೋಜನಗಳಿಗೆ
ಮಾಡಬಹುದು ಕರ್ಮವನ್ನು. ಅದನ್ನು ಹೇಳ್ತಾರೆ ಮುಂದೆ 9ನೇ ಅಧ್ಯಾಯದಲ್ಲಿ ಭಾಷಿಕಾರರು ಅದ್ಭುತವಾಗಿ ಹೇಳ್ತಾರೆ ಇದನ್ನೆಲ್ಲ. ಅದನ್ನು ಭೂತೇಜ್ಯ ಇಚ್ಛಂತಿ ಎಂದು ಹೇಳುವಾಗ ಯಾಂತಿ ಭೂತಾನಿ ಅಂತ ಹೇಳಿ ಹೇಳುವಾಗ ಮದ್ಭಕ್ತಾ ಯಾಂತಿ ಮಾಮಪಿ ಅಂತ ಹೇಳ, ದೇವಾನ್ ದೇವಯಜೋ ಯಾಂತಿ ಪಿತೃನ್ ಯಾಂತಿ ಪಿತೃವೃತಃ ಭೂತೇಜ್ಯ ಯಾಂತಿ ಭೂತಾನಿ ಮದ್ಭಕ್ತಾ ಯಾಂತಿ ಮಾಮಪಿ ಅಂತ ಹೇಳುವಾಗ ಆಯಾ ವಿಧ ಫಲಕ್ಕೆ ಅವರೆಲ್ಲ ದೇವತೆಗಳನ್ನೇ ಆರಾಧನೆ ಮಾಡ್ತಾರಲ್ಲ, ಆಯಾ ಫಲ ಬರುತ್ತೆ. ಎಲ್ಲ ಮಾಡೋ ಕರ್ಮ ಒಂದೇ ಇರಬಹುದು, ಒಂದೇ ಕರ್ಮವಾಗಿದ್ರೂ ಕೇವಲ ಸಂಕಲ್ಪ ಮಾತ್ರ ಭೇದೇನ, ಸಂಕಲ್ಪದಲ್ಲಿ ಭೇದ ಆಗ್ಬಿಟ್ರೆ ಅದರ ಪ್ರಭಾವವೇ ಬೇರೆ ಆಗ್ಬಿಡುತ್ತೆ. ಪರಿಮಿತ ಫಲ ಇಲ್ಲ, ಅಪರಿಮಿತ ಫಲಕ್ಕೆ ಪ್ರಯೋಜನವಾಗ್ಬಿಡುತ್ತೆ. ಅದನ್ನ ಹೇಳ್ತಾರೆ. ಏನು ವೈಚಿತ್ರ್ಯ ಕರ್ಮಗಳಲ್ಲಿ ಅಹೋ ಮಹದಿದಂ ವೈಚಿತ್ರ್ಯಂ ಅಂತ ಬರೀತಾರೆ ಭಾಷಿಕಾರರು. ಅದರಿಂದ ವಿನಿಯೋಗ ಪೃಥಕ್ತ್ವ ಅನ್ನೋದು ಪ್ರಧಾನವಾದದ್ದು. ವಿನಿಯೋಗ ಭೇದ, ಯಾವ ಪ್ರಯೋಜನಕ್ಕೆ ಈ ಕರ್ಮವನ್ನು ನಾವು ಉಪಯೋಗಿಸ್ತಾ ಇದ್ದೀವಿ ಅದುವೇ ಅಲ್ಲಿ ಮುಖ್ಯ. ಆ ಕರ್ಮದ ಭಗವದ್ ಆರಾಧನ ರೂಪವಾಗಿಯೇ ಮಾಡ್ಬೋದು, ಫಲದ ಆಶೆಯಲ್ಲಿದೆ. ಆಗ ಅದು ಫಲವೇ ಬೇರೆ ಆಗ್ಬಿಡುತ್ತೆ, ಅದು ಶಾಸ್ತ್ರಾರ್ಥವು ಬೇರೆ ಆಗುತ್ತೆ, ಆ ಶಾಸ್ತ್ರದ ಪ್ರಯೋಜನ ಬೇರೆ ಆಗ್ಬಿಡುತ್ತೆ. ಅತ್ರ ತು ಸರ್ವೇಷಾಮಪಿ ಏಕತ್ರ ವಿನಿಯುಕ್ತಾನಾಂ ಫಲೈಕ್ಯಂ ಶಾಸ್ತ್ರಾರ್ಥೈಕ್ಯಂ ಚ ವಿದ್ಯತೆ. ಬೇರೆ ಕಡೆಯಲ್ಲಿ ಬೇರೆ ಬೇರೆ ಫಲ, ಬೇರೆ ಬೇರೆ ಶಾಸ್ತ್ರಾರ್ಥ, ಒಂದೊಂದು ಕರ್ಮವು ಬೇರೆ ಬೇರೆ ಆಗ್ಬಿಟ್ಟು ಬೇರೆ ಬೇರೆ ಪ್ರಯೋಜನಕ್ಕೆ, ಬೇರೆ ಬೇರೆ ಅಧಿಕಾರಿಗಳಿಗೆ ಬೇರೆ ಬೇರೆ ಫಲ ಹಾಗೆ ಬರುತ್ತೆ. ಇಲ್ಲಿ ಅವರವರ ವರ್ಣಾಶ್ರಮ ಧರ್ಮಗಳನ್ನು ಅವರು ಎಲ್ಲ ಮಾಡೋ ಎಲ್ಲ ಧರ್ಮಗಳು ಕೂಡ, ಎಲ್ಲ ಕರ್ಮಗಳು ಒಂದೇ ಫಲಕ್ಕೆ ಮೋಕ್ಷಕ್ಕೋಸ್ಕರವೇ ಮಾಡಿದ್ರೆ ಎಲ್ಲ ಒಂದೇ ಶಾಸ್ತ್ರವನ್ನು ಹೇಳಿದ ಹಾಗೆ ಆಗುತ್ತೆ. ಅಲ್ಲಿ ಸಿದ್ಧಂಚ ನಿತ್ಯಗಾಮ್ಯ ಜ್ಯೋತಿಷ್ಠೋಮಾದವಪಿ ವಿನಿಯೋಗ ಪೃಥಕ್ತ್ವಮಿತಿ ಭಾವ. ಅದರಲ್ಲಿಯೂ ಕೂಡ ಜ್ಯೋತಿಷ್ಠೋಮಾದಿಗಳನ್ನು ನಿತ್ಯವಾಗಿಯೂ ಮಾಡಬಹುದು, ಕಾಮ್ಯವಾಗಿಯೂ ಮಾಡಬಹುದು. ಆದ್ದರಿಂದ ವಿನಿಯೋಗ ಪೃಥಕ್ತ್ವ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ಅಲ್ಲಿ. ಸ್ವರ್ಣಾಶ್ರಮ ಉಚಿತಾನಿ. ಆದ್ದರಿಂದ ಕಸ್ಯಚಿದ್ಧಿ ಕಿಂಚಿತ್ ಫಲಮುದ್ದೇಶ್ಯ ಕಾನಿಚಿತ್ ಕರ್ಮಾಣಿ ವಿಧೀಯಂತೆ. ಕರ್ಮಗಳು ವಿಧಿಸುತ್ತಲ್ಲ, ಶ್ರುತಿ ಹೇಗೆ ವಿಧಿಸುತ್ತೆ ಅಂತ ಹೇಳಿದ್ರೆ, ಕರ್ಮವನ್ನು ಯಾವುದೋ ಒಂದು ಫಲಕ್ಕೆ ವಿಧಿಸುತ್ತೆ. ಆ ಫಲವು ಕೆಲವರಿಗೆ ಮಾತ್ರವೇ ವಿಧಿಸುತ್ತೆ. ಯಾರೋ ಒಬ್ಬನಿಗೆ ಕೆಲವು ಫಲಕ್ಕೆ ಕರ್ಮಗಳು ವಿಧಿಸುತ್ತೆ, ಎಲ್ಲರಿಗೂ ಎಲ್ಲ ವಿಧಿಸೋದಿಲ್ಲ. ಸಾಮಾನ್ಯ ಧರ್ಮ ಅನ್ನೋದು ಬೇರೆ, ಸತ್ಯಂ ವದ ಧರ್ಮಂ ಚರ, ಇದೆಲ್ಲ ಸಾಮಾನ್ಯ ಧರ್ಮಗಳು, ಅದು ಎಲ್ಲರಿಗೂ ಬೇಕು. ವಿಶೇಷ ಧರ್ಮಗಳು ವಿಶೇಷ ಅಧಿಕಾರಿಗಳಿಗೆ ಮಾತ್ರವೇ ವಿಧಿಸಲ್ಪಡುತ್ತೆ. ಆದ್ದರಿಂದ ಆಯಾ ಅಧಿಕಾರಿಗಳಿಗೆ, ಆಯಾ ಫಲಗಳಿಗೆ, ಆಯಾ ಕರ್ಮಗಳು ವಿಧಿಸಲ್ಪಡುತ್ತೆ. ಅದನ್ನು ತಿಳಿದುಕೊಂಡು ಅದಕ್ಕೆ ಅನುಗುಣವಾಗಿ, ಆದ್ದರಿಂದ ಸ್ವರ್ಣಾಶ್ರಮ ಉಚಿತಾನಿ ತೇಷಾಮೇವ ಕರ್ಮಣ ಫಲಾಂತರಾರ್ಥತೆಯ ವಿನಿಯೋಗೋಪಿ ಸಯೇವ ಅಧಿಕಾರಿ ಭವಿತುಮರ್ಹತಿ. ಇದು ಬಹಳ ಒಂದು ಮುಖ್ಯವಾದ ಇನ್ನೊಂದು ವಿಷಯ. ಬೇರೆ ಫಲಕ್ಕೋಸ್ಕರ ಅವನು ಮಾಡಿದ್ರು ಉಪಯೋಗಿಸಿದ್ರು ಕೂಡ ಬೇರೆ ಫಲಕ್ಕಾದರೆ ಅಧಿಕಾರಿ ಭೇದವಾಗೋದಿಲ್ಲ. ಒಂದು ವರ್ಣಾಶ್ರಮಕ್ಕೆ ಒಂದು ಕರ್ಮ ವಿಧಿಸಿದೆ, ಅದನ್ನು ಅವನು ಆ ಫಲಕ್ಕೆ ಮಾಡ್ಬೋದು, ಭಗವದಾರಾಧನ ರೂಪವಾಗಿ ಮಾಡ್ಬೋದು. ಫಲಕ್ಕೆ ಮಾಡೋದಕ್ಕೆ ಬೇರೆ ಅಧಿಕಾರಿ, ಇದೇ ಬೇರೆ ಅಧಿಕಾರಿ ಅಂತೆಲ್ಲ, ಅವನೇ ಅಧಿಕಾರಿ ಆಗಲಿ, ಎಲ್ಲಕ್ಕೂ ಒಬ್ಬನೇ ಅಧಿಕಾರಿ, ಹೀಗೂ ಮಾಡ್ಬೋದು ಹಾಗೂ ಮಾಡ್ಬೋದು, ಅಧಿಕಾರ ಭೇದ ಆಗೋದಿಲ್ಲ ಅಲ್ಲಿ. ಆದ್ದರಿಂದ ಸಯೇವ ಅಧಿಕಾರಿ ಭವಿತುಮರ್ಹತಿ. ಕಲ್ಪ್ಯ ವಿರೋಧೇತು ಯುಕ್ತ ಕ್ಲುಪ್ತ ಪರಿಗ್ರಹ. ಇದು ಲಾಘವ ಮತ್ತು ಗೌರವ ನ್ಯಾಯದಿಂದ ಕ್ಲುಪ್ತ ಅಂದರೆ ವಿಹಿತವಾದದ್ದು, ಯಾವುದು ಹೇಳಲ್ಪಟ್ಟಿದೆಯೋ ಅದರಲ್ಲಿಯೂ ಕೆಲವು ಕಲ್ಪನೆ ಮಾಡ್ಕೊಳ್ಳೋದು, ಅದಕ್ಕೆ ಮೇಲೆ ಕಲ್ಪನೆ ಮಾಡ್ಕೊಳ್ಳೋದು. ತಿಳಿದಿರೋ ವಿಷಯ ತಿಳಿಯದೆ ನಾವು ಇಮ್ಯಾಜಿನ್ ಮಾಡಿಕೊಂಡು ಹೀಗೆ ಮಾಡ್ಬೇಕು ಅರ್ಥ ಇದಕ್ಕೆ ಅಂತ ನಾವೇ ಒಂದು ಅರ್ಥ ಹೇಳೋದು. ಚೆನ್ನಾಗಿ ತಿಳಿದು ಬರೋ ವಿಷಯ, ಇದೆರಡು ವಿರೋಧ ಬಂದರೆ ತಿಳಿದಿರುವ ವಿಷಯ ತಾನೇ ತಗೊಳ್ಬೇಕು. ಯಾವುದು ಕಲ್ಪನೆ ಮಾಡ್ಕೊಳ್ಳೋದು ವಿರೋಧವಾಗುತ್ತೆ. ಆದ್ದರಿಂದ ಅದರಲ್ಲಿಯೇ ಅದು ಅದ್ವೈತಕ್ಕೂ ನಮಗೂ ಯಾವಾಗಲೂ ಈ ವಾದವನ್ನು ಹೇಳ್ತೀವಿ. ಪ್ರತ್ಯಕ್ಷವಾಗೆಲ್ಲ ಕಂಡು ಬರ್ತಿದೆಯಲ್ಲ, ಶ್ರುತಿ ಏನು ಅದು ಮಾಯೆ ಅಂತ ಹೇಳಿಲ್ವಲ್ಲ, ಯಾಕೆ ಅದನ್ನು ಕಲ್ಪನೆ ಮಾಡ್ಕೋಬೇಕು? ಮಾಯೆ ಅಂತ ಕಲ್ಪನೆ ಮಾಡ್ಕೊಳ್ಳೋಕ್ಕಿಂತ ಕಾಣೋದು ಪ್ರತ್ಯಕ್ಷ ಸತ್ಯ ಅಂತ ಒಪ್ಕೊಳ್ಳಿ ಅಂತ ಹೇಳ್ತೀವಿ. ಒಪ್ಕೊಳ್ಬೇಕದು. ಕ್ಲುಪ್ತ ಪರಿಗ್ರಹ ನ್ಯಾಯ ಯುಕ್ತ. ತಿಳಿದಿರೋ ವಿಷಯವನ್ನು ಸ್ವೀಕಾರ ಮಾಡಬೇಕು. ಕಲ್ಪನೆ ಮಾಡೋಕ್ಕೂ ಅದಕ್ಕೂ ವಿರೋಧ ಬಂದರೆ ಕಲ್ಪನೆ ಮಾಡೋದನ್ನು ಬಿಡಬೇಕಾಗತ್ತೆ. ಯಾಕೆ ಅಂದರೆ ಅದು ಕಲ್ಪಿತ, ಹೇಳಲ್ಪಟ್ಟಿಲ್ಲ. ನ್ಯಾಯಾತ್ ಅಧಿಕಾರಿಯಂತರ ಕಲ್ಪನೆ ಪ್ರಮಾಣ ಭಾವಾತ್. ಅದಕ್ಕೆ ಅಧಿಕಾರಿ ಬೇರೆ,
ಅದಕ್ಕೆ ಹಿಂಗೆ ಮಾಡಿದ್ರೆ ಈ ಕರ್ಮವನ್ನೇ ನೀವು ಪ್ರಜಾಪತ್ಯಂ ದೇವ ಅಂತ ಹೇಳಿದ ಅಗ್ನಿಹೋತ್ರ ಪ್ರಜಾಪತ್ಯಕ್ಕೆ ಮಾಡೋದು ಅದೇ ಬೇರೆ ಅಧಿಕಾರಿಗೆ, ಅಲ್ಲ ಭಗವದ್ ಆರಾಧನೆ ಮಾಡೋದು ಅದೇ ಬೇರೆ ಅಧಿಕಾರಿಗೆ. ಹೀಗಲ್ಲ, ಒಬ್ಬನೇ ಹೇಗೆ ಬೇಕಾದ್ರೂ ಸಂಕಲ್ಪ ಮಾಡ್ಬೋದು ಈ ಕರ್ಮವನ್ನು. ಆದ್ದರಿಂದ ಅದು ಅಧಿಕಾರಿ ಭೇದ ಬರೋದಿಲ್ಲ ಅಲ್ಲಿ. ಹಾಗೆ ಮಾಡೋದು ಕಲ್ಪನೆ ಮಾಡ್ಕೊಳ್ಳೋದು ವಿರೋಧವಾಗುತ್ತೆ, ಪ್ರಮಾಣವಿಲ್ಲ ಅದಕ್ಕೆ, ಪ್ರಮಾಣ ಅಭಾವಾತ್. ಯಥಾ ನಿತ್ಯಕಾಮಿ ಜ್ಯೋತಿಷ್ಠೋಮಾದವು ಯಥಾಚ ಅಧ್ಯಯನಸ್ಯ ಜಪಾದವು. ಉದಾಹರಣೆ ಕೊಡ್ತಾರೆ ಸ್ವಾಮಿ ದೇಶಿಕನ್ ಅದ್ಭುತವಾಗಿ. ಜ್ಯೋತಿಷ್ಠೋಮದಲ್ಲಿ ಅವರೇ ಒಪ್ಕೊಂಡಿದ್ದಾರೆ ಪೂರ್ವಮೀಮಾಂಸಕರು, ನಿತ್ಯವಾಗಿಯೂ ಕಾಮಯೋಗ ಮಾಡ್ಬೋದು ಅಂತ. ಅಧಿಕಾರಿ ಬೇರೆ ಬೇರೆ ಆಗೋದಿಲ್ಲ, ಒಬ್ಬನೇ ಅಧಿಕಾರಿ ಎರಡೂ ಮಾಡ್ಬೋದು, ಹೇಗೆ ಬೇಕಾದ್ರೂ ಮಾಡ್ಬೋದು. ಸಂಕಲ್ಪ ಮಾಡಿ ಅಧ್ಯಯನ ಮಾಡಿ ಪಾರಾಯಣ ಮಾಡಬಹುದು, ಆ ಮಂತ್ರಗಳನ್ನು ಜಪಕ್ಕೆ ಉಪಯೋಗಿಸಬಹುದು. ಆ ಜಪಕ್ಕೆ ಉಪಯೋಗಿಸೋವನೇ ಬೇರೆ ಆಗ್ಬಿಡ್ತಾನೆ, ಅಧ್ಯಯನ ಮಾಡೋವನೇ ಪಾರಾಯಣ ಮಾಡೋವನು ಬೇರೆ. ಹಾಗೆಲ್ಲ ಅರ್ಥ, ಒಬ್ಬರೇ ಎಲ್ಲ ಮಾಡಬಹುದು. ಜಪಕ್ಕೂ ಉಪಯೋಗಿಸ್ಬೋದು ಆ ಮಂತ್ರಗಳನ್ನು, ಅಧ್ಯಯನ ಮಾಡಿ ಪಾರಾಯಣಕ್ಕೂ ಉಪಯೋಗಿಸ್ಬೋದು. ಅದರಲ್ಲಿ ಬೇರೆ ಬೇರೆ ವಿಧವಾದ ಫಲಗಳು ಬೇರೆ ಬೇರೆ ಇದಕ್ಕೆ ಪ್ರಯೋಜನವಾಗುತ್ತೆ. ಅದು ವಿನಿಯೋಗ ಬೇರೆ ಆಯಿತು. ವಿನಿಯೋಗ ಬೇರೆ ಆದಾಗ ಅಧಿಕಾರಿ ಭೇದ ಅನ್ನೋದು ಇಲ್ಲ, ಅದಕ್ಕೆ ಪ್ರಮಾಣವಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಷ್ಕಾಮಸ್ಯ ಕಾಮ್ಯಕರ್ಮಾನುಷ್ಠಾನ ಉಪಾದನಾಯ. ಅದರಿಂದ ನಿಷ್ಕಾಮನು ಕಾಮ್ಯಕರ್ಮ ಮಾಡಬಹುದು. ತತ್ತತ್ ಫಲಾನಿ ಪರಿತ್ಯಜ್ಯ ಮೋಕ್ಷ ಸಾಧನತೆಯ. ಇದು ಹೀಗೆ ಮಾಡಬೇಕು ಕಾಮ್ಯಕರ್ಮವನ್ನು. ನಿಷ್ಕಾಮವಾಗಿ ಹೇಗೆ ಮಾಡೋಕ್ಕೆ ಸಾಧ್ಯ? ಕಾಮ್ಯ ಅಂದ್ರೆ ಫಲದಾಸಕ್ತಾನೆ ಮಾಡಬೇಕು. ನಿಷ್ಕಾಮ ಅಂದರೆ ಏನರ್ಥ ಅಂದರೆ ಮೋಕ್ಷ ಸಾಧನಕ್ಕೋಸ್ಕರ ಮಾಡ್ತೀನಿ ಅಂತ ಮಾಡಿ, ವಿರೋಧ ಬರೋದಿಲ್ಲ. ಆಯಾ ಫಲಗಳನ್ನು ಬಿಟ್ಟುಬಿಟ್ಟು ಮೋಕ್ಷಕ್ಕೆ ಸಾಧನ ಅಂತ ಪ್ರಯೋಜನದಿಂದ ಮಾಡಬಹುದು. ನಿತ್ಯ ನೈಮಿತ್ತಿಕಗಳಂತೆ ಏಕೀಕೃತ್ಯ ಏಕಫಲ ಸಾಧನತೆಯ ಏಕಶಾಸ್ತ್ರಾರ್ಥಿ ಕೃತ್ಯ. ಇದು ಹಾಗೆಯೇ ಅಂತ ತಿಳ್ಕೊಂಡು ಮಾಡಬೇಕು. ಇದು ಅದು ಒಂದೇ ಒಂದೇ ಗುಂಪಿಗೆ ಸೇರಿಸಿ ಎಲ್ಲವನ್ನು ಒಂದೇ ಥರ ಮಾಡಬೇಕು. ಅದರಲ್ಲಿ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ನು ಸ್ವಾಮಿ ಭಾಷಿಕಾರ ಕೊಡ್ತಾರೆ. ಯಥಾ ಬಲಂ ಅಂತ ಹೇಳಿಬಿಟ್ಟು ಶಕ್ತಿ ಅನುರೋಧೇನ ಹಿ ಶಾಸ್ತಿ ಶಾಸ್ತ್ರಂ. ಯಾವುದು ಮಾಡೋಕ್ಕಾಗಲ್ವೋ ಅದನ್ನು ವಿಧಿಸೋದಿಲ್ಲ ಶಾಸ್ತ್ರ ಅಂತ ಹೇಳ್ತಾರೆ. ಶಾಸ್ತ್ರ ವಿಧಿಸೋದು ಮಾಡೋಕ್ಕೆ ಸಾಧ್ಯವಾದ್ರೇ ವಿಧಿಸೋದು, ಇಲ್ಲದೆ ಹೋದರೆ ಶಾಸ್ತ್ರ ವ್ಯರ್ಥವಾಗುತ್ತೆ. ಮಾಡದೇ ಇರೋದನ್ನ ಹೇಳಿದ್ರೆ, ಯಾರು ಮಾಡೋಕ್ಕಾಗದೇ ಇರೋದನ್ನ ವಿಧಿಸಿದ್ರೆ ವ್ಯರ್ಥ ಆವಾಗ. ಹಾಗೆ ಹೇಳೋದಿಲ್ಲ ಶಾಸ್ತ್ರ. ಶಕ್ತಿ ಅನುರೋಧೇನ ಹಿ ಶಾಸ್ತಿ ಶಾಸ್ತ್ರಂ. ಶಕ್ತಿಗೆ ಅನುಗುಣವಾಗಿ ಶಾಸನ ಮಾಡುತ್ತೆ, ಅದಕ್ಕೆ ಪ್ರಮಾಣವನ್ನು ತೋರಿಸ್ತಾರೆ. ಮನು ತದ್ಧಿ ಕುರ್ವನ್ ಯಥಾಶಕ್ತಿ ಪ್ರಾಪ್ನೋತಿ ಪರಮಾಂಗತಿಂ. ಯಥಾಶಕ್ತಿ ಯಥಾಶಕ್ತಿ ಅನ್ನೋದು ಮುಖ್ಯ. ಅದು ನಾವು ಶಕ್ತಿ ವಂಚನೆ ಮಾಡದೆ ಮಾಡಬೇಕು ಅನ್ನೋದು ಪ್ರಧಾನ ಅಲ್ಲಿ. ಏವಂ ನಿತ್ಯಮೈಮಿತ್ತಿಕಯೋ ಇವ ಕಾಮ್ಯೇಷು ಅಪಿ ಮುಮುಕ್ಷೋ ಕತಿಪಯಾಂಗ ವೈಕಲ್ಯಪಿ ನ ದೋಷಃ ಇತ್ಯುಕ್ತಂ ಭವತಿ. ಕಾಮಿಕರ್ಮ ಒಬ್ಬ ಮುಮುಕ್ಷು ಮಾಡ್ತಾ ಇದ್ದಾನೆ, ಕೆಲವು ವೈಕಲ್ಯ ಬಂದರೆ ಅವನಿಗೇನು ದೋಷವಾಗುವುದಿಲ್ಲ. ಇಲ್ಲದೆ ಹೋದರೆ ಅವನಿಗೆ ದೊಡ್ಡ ದೋಷ. ಅವನಿಗೆ ಸದ್ಯ ಕರ್ತ ವಿನಶ್ಯತಿ ಅಂತ ಹೇಳುತ್ತೆ. ಚಿತ್ರಂ ಹಿಮೃಗೇಂದ್ಯತೆ ವಿದ್ವಾಂಸೋ ಬ್ರಹ್ಮರಾಕ್ಷಸ ಅಂತ ಹೇಳುತ್ತೆ. ಇದೆಲ್ಲ ಹೇಳಿರೋದು ದೋಷಗಳು ಬರುತ್ತೆ. ಮುಮುಕ್ಷು ಆದವನಿಗೆ ಸ್ವಲ್ಪ ಅವನ ಕೈಲಾಗದೆ ಹೋದರೆ, ಮಾಡೋಕ್ಕಾಗದೆ ಹೋದರೆ, ಯಾವುದೋ ಅವನಿಗೆ ದೋಷಗಳು ಹಾಗೆ ಬಂದರೂ ಕೂಡ ಸ್ವಲ್ಪ ಕತಿಪಯ ಅಂಗವೈಕಲ್ಯ, ಕೆಲವು ವೈಕಲ್ಯ ಬರಬಹುದು, ಆದರೂ ಏನು ದೋಷವಿಲ್ಲ ಅಂತ ಹೇಳ್ತಾರೆ. ವಿಚ್ಛೇದೆ ಪ್ರತ್ಯವಾಯ ಅಭಾವ ಕಥನಮಪಿ ಜ್ಯೋತಿಷ್ಠೋಮಾದಿ ಏಕೈಕಾಂತರ್ವಿಚ್ಛೇದ ಪರಂ. ಒಂದೊಂದು ವಿಚ್ಛೇದ ಆಗೋದು ಅಂತ ಅರ್ಥವಲ್ಲ ಒಂದೊಂದರಲ್ಲಿಯೂ. ಆದರೆ ಅಪಿತು ಆಮೋಕ್ಷಾದ ಅನುಷ್ಠೇಯ ಏಕಶಾಸ್ತ್ರಾರ್ಥಭೂತ ಕರ್ಮಕಲಾಪೆ. ಮೋಕ್ಷದವರೆಗೂ ಒಂದು ಅನುಷ್ಠಾನ ಮಾಡ್ತಾನಲ್ಲ ಅವನು, ಆ ಒಂದು ಕರ್ಮಕಲಾಪಗಳಲ್ಲಿ ಮಧ್ಯ ಎಲ್ಲೋ ಒಂದು ದಿನ ಏನೋ ಒಂದು ಸ್ವಲ್ಪ ವಿಕಲ್ಪ ಉಂಟಾಗಬಹುದು, ಅದರಿಂದ ಅವನಿಗೇನು ದೋಷ ಬರೋದಿಲ್ಲ ಅನ್ನೋದು ಅರ್ಥ ಅಲ್ಲ. ಹಾಗೆ ಅದು ಪ್ರಯಾಜಾಧಿಪತಿ ಇತಿ ಕರ್ತವ್ಯತಾ ಸ್ಥಾನೀಯೈ ಏಕಕರ್ಮಾನುಷ್ಠಾನೇಪಿ ದೇಶಾದಿವೈಗುಣ್ಯಕೃತ ಉತ್ತರ ಅನುಷ್ಠಾನ ಪರಮಿತಿ ದರ್ಶಿತಂ. ಪ್ರಯಾಜ ಪಂಚಪ್ರಯಾಜಗಳು ಹೇಳಿದೆಯಲ್ಲ, ಸಮಿಧೋಜತಿ ಮೊದಲಾದದ್ದೆಲ್ಲ ಹಾಗೆ ಇತಿ ಕರ್ತವ್ಯತಾ ಸ್ಥಾನದಲ್ಲಿ ಇರುವಂತಹದ್ದು, ಅಂಗ ಆಗಿರುವಂಥದ್ರಲ್ಲಿ ಒಂದೊಂದು ಕರ್ಮ ಅನುಷ್ಠಾನದಲ್ಲಿ ಕೂಡ ದೇಶಾದಿ ವೈಗುಣ್ಯಕೃತ. ಯಾವುದೋ ದೇಶಕ್ಕೆ ಹೋಗಿರ್ತಾರೆ, ಅಲ್ಲಿ ದೇಶಾಂತರಕ್ಕೆ ಕಾರಣದಿಂದ ಅಲ್ಲಿ ಯಾವುದೋ ಒಂದು ಸ್ವಲ್ಪ ಭಾಗ ಮಾಡೋಕ್ಕಾಗೋದಿಲ್ಲ, ಅನುಷ್ಠಾನ ಬರುತ್ತೆ. ಅದು ಮಾಡದೆ ಹೋದರೂ ಅವನಿಗೆ ದೋಷವಾಗುವುದಿಲ್ಲ. ಆದರೆ ಅದನ್ನು ಪ್ರತಿದಿನವೂ ಮಾಡ್ತಾ ಇರಲ್ಲ, ಮೋಕ್ಷ ಸಿಗುವವರೆಗೂ ಮಧ್ಯದಲ್ಲಿ ಎಲ್ಲೋ ಕೆಲವು ದೋಷಗಳು ಬಂದರೂ ಕೂಡ ಅದು ಅವನಿಗೆ ವಿರೋಧವಾಗುವುದಿಲ್ಲ ಅನ್ನೋದನ್ನು ಹೇಳ್ತಾರೆ ಮುಮುಕ್ಷ ವಿಷಯದಲ್ಲಿ. ಆದ್ದರಿಂದ ಅದು ಶಕ್ತಿ ಇದ್ದಷ್ಟು ಮಾಡಬೇಕು, ಶಕ್ತಿ ವಂಚನೆ ಮಾಡಬಾರ್ದು ಅನ್ನೋದು ಮುಖ್ಯ ಅಲ್ಲಿ. ಇದು ಬಹಳ ಮುಖ್ಯವಾದ
ಒಂದು ಶ್ಲೋಕ ಅದು. ವ್ಯವಸಾಯಾತ್ಮಿಕ ಬುದ್ಧಿ ಏಕಾ ಏಕೇ ಕುರುನಂದನ. ಏಕಾ ಅನ್ನೋದು ಹೇಗೆ ಕಾಮ್ಯಕರ್ಮಗಳಲ್ಲಿಯೂ ಹೇಗೆ ಏಕ ಅಂತ ಬರುತ್ತೆ. ಬೇರೆ ಬೇರೆ ಕರ್ಮ, ಬೇರೆ ಬೇರೆ ಅಂಗ, ನಿತ್ಯ ನೈಮಿತ್ಯ ಕರ್ಮಗಳು, ಇದು ಕಾಮ್ಯಕರ್ಮ ಎರಡೂ ಸೇರಿಸ್ಬೇಕು. ಕಾಮ್ಯಕರ್ಮಕ್ಕೆ ಫಲದ ಆಸೆ ಇಲ್ಲದೆ ಮಾಡಬೇಕು. ಎಲ್ಲವೂ ಕೂಡ ಮೋಕ್ಷಕ್ಕೆ ಸಾಧನವಾಗುತ್ತೆ ಅನ್ನೋ ಒಂದೇ ಬುದ್ಧಿಯಿಂದ ಮಾಡೋದು ಏಕಾ ಅಂತ ಹೇಳಲ್ಪಟ್ಟಿದೆ. ಬುದ್ಧಿ ಏಕಾ, ಮುಖ್ಯ ಆದವನು ಎಲ್ಲವನ್ನೂ ಹೀಗೆ ಮಾಡಬೇಕು. ಬೇರೆ ಬೇರೆ ಫಲಗಳು ಹೇಳಿರುತ್ತೆ ಕರ್ಮದಲ್ಲಿ, ವಿಧಿಯಲ್ಲಿ. ಆದ್ದರಿಂದ ಆಯುಸ್ಸು ಬರುತ್ತೆ, ಇದು ಬರುತ್ತೆ, ಎಲ್ಲವೂ ಹೇಳಿರ್ಬೋದು. ಎಲ್ಲವೂ ಕೂಡ ಈ ಮೋಕ್ಷ ಸಾಧನಕ್ಕೆ ಉಪಯುಕ್ತ ಅನ್ನುವ ದೃಷ್ಟಿಯಿಂದ ಮಾಡಬೇಕು. ಆದ್ದರಿಂದ ಅದೊಂದೇ ಅವರಿಗೆ ಬೇಕಾಗಿರೋದು ಅನ್ನೋದು ಮುಖ್ಯವಾಗಿ. ಆ ರೀತಿಯಾದ ಬುದ್ಧಿಯಿಂದ ಎಲ್ಲವನ್ನು ಮುಮುಕ್ಷುವಾದವನು ಮಾಡಿದ್ರೆ ಎಲ್ಲವೂ ಏಕಶಾಸ್ತ್ರಾರ್ಥತ್ವ ಅನಿಸಿಗುತ್ತೆ. ಸಕಲವು ಒಂದೇ ಪ್ರಯೋಜನಕ್ಕಾಗುತ್ತೆ, ಮೋಕ್ಷಕ್ಕೆ ಸಾಧನವಾಗುತ್ತೆ. ಆಗ ಅದನ್ನು ಮುಖ್ಯವಾಗಿ ಹೇಳಿದ್ರು. ಈಗ ಕಾಮ್ಯಕರ್ಮವನ್ನೇ ಮಾಡ್ತಾರಲ್ಲ ಬ್ರಹ್ಮಜ್ಞಾನವಿಲ್ಲದೆ, ಅವರ ನಿಂದನೆಯನ್ನು ಮಾಡ್ತಾ ಇರೋದು ಮುಂದೆ. ಅಥ ಕಾಮ್ಯಕರ್ಮಾಧಿಕೃತಾನ್ ನಿಂದತಿ. ಕಾಮ್ಯಕರ್ಮವನ್ನೇ ಆಯಾ ಫಲಕ್ಕೆ ಆಸೆಪಟ್ಟು ಮಾಡ್ತಾರಲ್ಲ, ಅವರ ನಿಂದೆ ಇಲ್ಲಿ ಮಾಡಲ್ಪಡುತ್ತೆ. ಯಾಮಿಮಾಂ ಪುಷ್ಪಿತ, ಎಲ್ಲ ಉಪನಿಷತ್ತುಗಳಲ್ಲಿಯೂ ಇದು ಹೇಳಲ್ಪಟ್ಟಿದೆ. ಹೀಗೆ ಮೊದಲು ಕಾಮ್ಯಕರ್ಮದಿಂದ ಎಲ್ಲ ಮಾಡಿ ಆಮೇಲೆ ಮುಮುಕ್ಷುವನ್ನು ಪ್ರಶಂಸೆ ಮಾಡೋದು ಉಪನಿಷತ್ತುಗಳಲ್ಲಿ ಕಂಡುಬರುತ್ತೆ. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತಿ ಅವಿಪಶ್ಚಿತಃ ವೇದವಾದರತಾ ಪಾರ್ಥ ನಾಣ್ಯದಸ್ತೀತಿವಾದಿನಃ ಕಾಮಾತ್ಮಾನಃ ಸ್ವರ್ಗಪರಾಃ ಜನ್ಮಕರ್ಮಫಲಪ್ರದಾಂ ಕ್ರಿಯಾವಿಶೇಷಬಹುಳಾಂ ಭೋಗೈಶ್ವರ್ಯಗತಿಂ ಪ್ರತಿ ಭೋಗೈಶ್ವರ್ಯಪ್ರಸಕ್ತಾನಾಂ ತಯಾ ಅಪಹೃತಚೇತಸಾಂ ವ್ಯವಸಾಯಾತ್ಮಿಕಾ ಬುದ್ಧಿ ಸಮಾಧೋ ನ ವಿಧೀಯತೆ. ಬುದ್ಧಿ ಶಬ್ದಗಳಿಗೆ ಅರ್ಥ ಬಹಳ ವಿಶೇಷವಾದ ಅರ್ಥಗಳಿದೆ ಇಲ್ಲಿ. ಗೀತೆಯ ಶ್ಲೋಕಗಳಿಗೆ ಬಹಳ ವಿಶೇಷವಾದ ಅರ್ಥ ವ್ಯಾಖ್ಯಾನದಿಂದಲೇ ಅದೆಲ್ಲ ನಮಗೆ ತಿಳಿಯುತ್ತೆ. ಪುಷ್ಪಿತಾಂ ವಾಚಂ, ಬಹಳ ಪರಿಮತವಾದ ವಾಕ್ಯಗಳು ಅಂತ ಹೇಳಿರೋದು. ಆ ರೀತಿ ಒಂದು ಪುಷ್ಪಕ್ಕೆ ಅದನ್ನು ದೃಷ್ಟಾಂತ. ಪ್ರವದಂತಿ ಅವಿಪಶ್ಚಿತ, ಪೂರ್ಣ ಜ್ಞಾನವಿಲ್ಲದೆ ಇರೋರು ಹೇಳ್ತಾರಲ್ಲ. ವೇದವಾದ ರಥಾಹ, ವೇದವಾದ ಅಂದರೆ ವೇದದಲ್ಲಿ ಹೇಳಿರೋ ವೇದದ ಮಾತು, ವೇದದ ವಾಕುಗಳು, ವೇದವಾಕ್ಯಗಳು ಯಾವುದಿದೆಯೋ ಎಲ್ಲ ವೇದವಾದಗಳೇ. ಆದರೆ ಆ ವೇದವಾದಗಳಲ್ಲಿ ಯಾವ ಸ್ವರ್ಗಾದಿ ಫಲಗಳಿಗೆ ಮಾಡಬೇಕು, ಸ್ವರ್ಗಾದಿ ಫಲಗಳನ್ನು ಹೇಳುವ ವಾದಗಳು ಯಾವುದಿದೆಯೋ ಅದೇ ಅರ್ಥ, ಅದಕ್ಕೆ ಅಷ್ಟೇ, ಸ್ವರ್ಗಾದಿ ಫಲಗಳೇ ಇದಕ್ಕೆ, ಅದಕ್ಕೋಸ್ಕರ ಮಾಡಬೇಕು, ಅದೇ ಪ್ರಧಾನ ಅಂತ ಯಾರು ಹೇಳ್ತಾರೋ ಅವರು ಬೇರೆ ಯಾವುದು ಇಲ್ಲವೇ ಇಲ್ಲ ವೇದದಲ್ಲಿ. ನಾ ಅನ್ಯತೆ ಅಸ್ತಿ ಇತಿವಾದಿನಃ. ವೇದ ಹೇಳಿರೋದೆಲ್ಲ ಈ ಸ್ವರ್ಗಾದಿ ಫಲಗಳಿಗೆ, ಬೇರೆ ಯಾವುದೂ ಇಲ್ಲ. ಮೋಕ್ಷ ಅನ್ನೋ ಫಲಕ್ಕೋಸ್ಕರ ಹೇಳಿಲ್ಲ. ಆ ರೀತಿ ಸ್ವರ್ಗಾದಿ ಫಲಗಳಿಗೆ ಹೇಳಿರೋದಿಲ್ಲ. ಈ ರೀತಿ ವಾದ ಮಾಡ್ತಾರೆ. ಅಂದರೆ ವೇದವಾದರತಃ ಅಂದರೆ ವೇದದಲ್ಲಿ ಹೇಳಿರುವ ಮಾತುಗಳು, ವೇದವಾದಗಳಲ್ಲಿ ಸ್ವರ್ಗಾದಿ ಐಹಿಕ ಫಲಗಳಿಗೆ ಆಮುಷ್ಮಿಕ ಇಲ್ಲಿ ಸಿಗುವ ಫಲಗಳಿಗೆ ಹೇಳಿರುವ ವಾಕ್ಯಗಳು, ಅದುವೇ ವೇದದ ಪ್ರಧಾನವಾದ ವಾದ ಅಂತ ಹೇಳ್ತಾರೆ ಅವರು. ಅವರು ಅವಿಪಶ್ಚಿತ, ಪೂರ್ಣವಾದ ಜ್ಞಾನ ಇಲ್ಲ ಅವರಿಗೆ. ಕಾಮಾತ್ಮಾನಃ ಸ್ವರ್ಗಪರಾಹ, ಕಾಮವನ್ನೇ ಕಾಮ್ಯ ಈ ಅಲ್ಪವಾದ ಅಸ್ಥಿರವಾದ ಫಲಗಳನ್ನೇ ಆಸೆ ಪಡುವವರು ಸ್ವರ್ಗಪರರು. ಜನ್ಮಕರ್ಮ ಫಲಪ್ರದಾಂ ಕ್ರಿಯಾ ವಿಶೇಷಬಹುಳಾಂ ಭೋಗೈಶ್ವರ್ಯ ಗತಿಂ ಪ್ರತಿ. ಭೋಗ ಐಶ್ವರ್ಯ ಮೊದಲಾದವುಗಳೆಲ್ಲ ಕ್ರಿಯಾ ವಿಶೇಷ ಬಹುಳ, ಅನೇಕ ಕ್ರಿಯೆಗಳನ್ನು ಹೊಂದಿರೋದು. ಜನ್ಮಕರ್ಮ ಫಲಪ್ರದ, ಜನ್ಮವನ್ನು ಉಂಟು ಮಾಡುವ ಕರ್ಮಗಳ ಅದಕ್ಕೆ ಫಲ, ಆದ್ದರಿಂದ ಆ ಫಲವೇ ಕೊಡುತ್ತೆ. ಮತ್ತೆ ಜನ್ಮ ಉಂಟಾಗುವಂತಹ ಕರ್ಮಗಳನ್ನೇ ಮಾಡ್ತಾರವರು. ಭೋಗೇಶ್ವರ್ಯ ಪ್ರಸಕ್ತಾನಾಂ ತಯ ಅಪಹೃತ ಚೇತಸಾಂ, ಅವರ ಮನಸ್ಸು ಅಪಹರಿಸಲ್ಪಟ್ಟಿದೆ. ಅವರಿಗೆ ಈ ಹಿಂದೆ ಹೇಳಲ್ಪಟ್ಟ ವ್ಯವಸಾಯಾತ್ಮಿಕ ಬುದ್ಧಿ ಏಕಾಂತ ಏನು ಹೇಳಲ್ಪಟ್ಟಿತೋ ಅದು ಮನಸ್ಸಿನಲ್ಲಿ ನಿಲ್ಲೋದಿಲ್ಲ. ಸಮಾಧೋ ನ ವಿಧೀಯತೆ, ಸಮಾಧಿ ಅಂದರೆ ಮನಸ್ಸು ಅಂತ ಇಲ್ಲಿ ಅರ್ಥ ಮಾಡ್ತಾರೆ. ಸಮಾಧೋ ನ ವಿಧೀಯತೆ, ವ್ಯವಸಾಯಾತ್ಮಿಕ ಬುದ್ಧಿ ಏಕ ಅನ್ನೋದು ಉಂಟಾಗುವುದಿಲ್ಲ ಅವರಿಗೆ. ಬಹುಶಾಖ ಅನಂತಾಶ್ಚ ಅವ್ಯವಸಾಯಿನಾಂ, ಆ ರೀತಿ ಇರ್ತಾರವರು ಅನ್ನೋದು ಹೇಳಲ್ಪಡುತ್ತೆ. ಯಾಮಿಮಾಂ ಪುಷ್ಪಿತಾಂ, ಪುಷ್ಪ ಮಾತ್ರ ಫಲಾಂ. ಪುಷ್ಪಿತ ಅನ್ನೋದಕ್ಕೆ ಈಗ ಅರ್ಥ ಮಾಡೋದು, ಪುಷ್ಪ ಅಷ್ಟೇ ಅದರ ಫಲ, ಅದಕ್ಕೆ ಮೇಲೆ ಹಣ್ಣು ಬಿಡೋದಿಲ್ಲ, ಬರೀ ಹೂವಿನಲ್ಲೇ ನಿಂತ್ಕೊಂಡ್ಬಿಡುತ್ತೆ ಅಂತ ಅರ್ಥ. ಹೂವೇ ಪುಷ್ಪ ಮಾತ್ರ ಫಲ, ಪುಷ್ಪವೇ ಅಲ್ಲಿಗೆ ನಿಂತ್ಕೊಂಡ್ಬಿಡುತ್ತೆ, ಅದಕ್ಕೆ ಮೇಲೆ ಹಣ್ಣಾಗೋದಿಲ್ಲ. ಆಪಾತ ರಮಣೀಯಾಂ ವಾಚಂ, ನೋಡೋಕ್ಕೆ ಬಹಳ ಚೆನ್ನಾಗಿರುತ್ತೆ, ಅದನ್ನು ತಿನ್ನೋಕ್ಕಾಗೋದಿಲ್ವಲ್ಲ.
ಪುಷ್ಪ ಬಂದು ಹಣ್ಣಾದರೆ ಫಲವಾದರೆ ಫಲವನ್ನು ಅನುಭವಿಸಬಹುದು. ಆದರೆ ಪುಷ್ಪ ಬಂದು ನೋಡೋಕ್ಕೆ ಚೆನ್ನಾಗಿರುತ್ತೆ ಅಷ್ಟೇ, ಅದು ಅಪಾತ್ರ ಮಣೀಯ, ನೋಡೋಕ್ಕೆ ಬಹಳ ಚೆನ್ನಾಗಿರುತ್ತೆ. ಅದನ್ನು ಅವಿಪಶ್ಚಿತ ಅಲ್ಪಜ್ಞಾ, ಅಲ್ಪಜ್ಞರು ಭೋಗೈಶ್ವರ್ಯ ಗತಿಂ ಪ್ರತಿ ವರ್ತಮಾನಂ ಪ್ರವದಂತಿ. ಭೋಗ ಐಶ್ವರ್ಯ ಇವುಗಳಲ್ಲಿಯೇ ಆಸೆ ಪಟ್ಟು ಇರ್ತಾರಲ್ಲ, ಅದನ್ನೇ ಹೇಳ್ತಾರೆ ವೇದವಾದರತಃ. ವೇದೇಶು ಯೇ ಸ್ವರ್ಗಾದಿ ಫಲವಾದ ಯೇಷು ಸಕ್ತಾ. ರತಿ ಅಂದರೆ ಅದರಲ್ಲಿ ಆಸೆ, ತೀವ್ರವಾದ ಆಸಕ್ತಿ ಅಂತ ಅರ್ಥ. ವೇದಗಳಲ್ಲಿ ಸ್ವರ್ಗಾದಿ ಫಲಗಳನ್ನು ಹೇಳುವ ವಾಕ್ಯಗಳು ಯಾವುದಿದೆಯೋ ಅದರಲ್ಲಿಯೇ ಅವಳಿಗೆ ಬಹಳ ಆಸಕ್ತಿ ಇದೆ, ಬೇರೆ ಯಾವುದು ಇಲ್ಲ ಅಂತ ಹೇಳ್ತಾರೆ. ನಾಣ್ಯದಸ್ತಿ ಇತಿವಾದಿನಃ ತತ್ಸಂಗಾತಿರೇಕೇಣ. ಅತ್ಯಧಿಕವಾದ ಆಸಕ್ತಿ ಅದರಲ್ಲಿ ಹೊಂದಿರುವುದರಿಂದ ಸ್ವರ್ಗಾದೇಹೇ ಅಧಿಕಂ ಫಲಂ ನಾಣ್ಯತೆ ಅಸ್ತಿ ಇತಿ ವದಂತಹ. ಸ್ವರ್ಗಕ್ಕಿಂತ ಹೆಚ್ಚಾದ ಫಲವೇ ಇಲ್ಲ, ಅದುವೇ ಹೆಚ್ಚಾದ ಫಲ. ಯಾಕೆಂದರೆ ಅದರಲ್ಲಿಯೇ ಅವರಿಗೆ ತೀವ್ರವಾದ ಆಸಕ್ತಿ, ಸಂಘ ಉಂಟಾಗಿದೆ. ಅವರು ಕಾಮಾತ್ಮನಃ, ಕಾಮ ಪ್ರವಣ ಮನಸಃ, ಕಾಮದಲ್ಲಿಯೇ ಅವರ ಮನಸ್ಸು ತುಂಬಿದೆ. ಸ್ವರ್ಗಪರಾಹ, ಸ್ವರ್ಗಪರಾಯಣ, ಸ್ವರ್ಗವನ್ನೇ ಪಡೆದುಕೊಳ್ಳೋಕ್ಕೆ ಆಸೆ ಪಡ್ತಾರೆ. ಸ್ವರ್ಗಾದಿ ಫಲವಾಸನೆ ಫಲ, ಸ್ವರ್ಗಾದಿ ಫಲ ಅವಸಾನೆ, ಸ್ವರ್ಗಾದಿ ಫಲವು ಮುಗಿದಾಗ ಪುನರ್ಜನ್ಮ ಕರ್ಮಾಖ್ಯ ಫಲ ಪ್ರದಾಂ, ಮತ್ತೆ ಒಂದು ಜನ್ಮಕ್ಕೆ ಕಾರಣವಾಗುವಂತಹ ಫಲವನ್ನು ಕೊಡುತ್ತೆ. ಕ್ರಿಯಾ ವಿಶೇಷ ಬಹುಳಾಂ, ಕ್ರಿಯೆಯ ಅತ್ಯಂತವಾಗಿದೆ ಅದರಲ್ಲಿ. ತತ್ವಜ್ಞಾನ ರಹಿತತೆಯ ಕ್ರಿಯಾ ವಿಶೇಷ ಪ್ರಚುರಾಂ, ತತ್ವಜ್ಞಾನ ಇಲ್ಲದೆ ಇರೋದ್ರಿಂದ ಕ್ರಿಯೆಯೇ ಪ್ರಧಾನವಾಗಿಬಿಡುತ್ತೆ ಅಲ್ಲಿ. ಭೋಗೈಶ್ವರ್ಯ ಗತಿಂ ಪ್ರತಿ ವರ್ತಮಾನಾಂ ಯಾಮಿಮಾಂ ಪುಷ್ಪಿತಾಂ ವಾಚಂ ಯೇ ಪ್ರವದಂತಿ ಇತಿ ಸಂಬಂಧ. ಇದನ್ನ ವಾಕ್ಯದ ಅನ್ವಯವನ್ನೇ ಹೇಳ್ತಾರೆ. ತೇಷಾಂ ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾ ವಾಚ ಭೋಗೈಶ್ವರ್ಯ ವಿಷಯ ಅಪಹೃತ ಜ್ಞಾನಾನಾಂ. ಭೋಗೈಶ್ವರ್ಯ ವಿಷಯದಿಂದ ಅದರಲ್ಲಿಯೇ ಅವರ ಮನಸ್ಸೆಲ್ಲ ಅಪಹರಿಸಲ್ಪಟ್ಟಿದೆ, ಬುದ್ಧಿಯೆಲ್ಲ. ಯಥೋದಿತ ವ್ಯವಸಾಯಾತ್ಮಿಕ ಬುದ್ಧಿ, ಹಿಂದೆ ಈಗ ಹೇಳಲ್ಪಟ್ಟ ಉಪದೇಶಿಸಲ್ಪಟ್ಟ ವ್ಯವಸಾಯಾತ್ಮಿಕವಾದ ಬುದ್ಧಿ ಒಂದೇ ಅಂತ ಹೇಳಲ್ಪಟ್ಟಿತ್ತಲ್ಲ, ಎಲ್ಲ ಮೋಕ್ಷ ಸಾಧನಕ್ಕೆ ಪ್ರಯೋಜನವಾಗಿ ಅಂತ. ಅದು ಸಮಾಧೌ ಮನಸ್ಸಿನ ವಿಧೀಯತೆ, ಅವರ ಮನಸ್ಸಿನಲ್ಲಿ ಉಂಟಾಗೋದಿಲ್ಲ. ಅದು ಸಮಾಧೌ ನ ವಿಧೀಯತೆ ನ ಉತ್ಪದ್ಯತೆ, ಅವರ ಮನಸ್ಸಿನಲ್ಲಿ ಉಂಟಾಗುವುದಿಲ್ಲ. ಸಮಾಧೀಯತೆ ಅಸ್ಮಿನ್ ಆತ್ಮಜ್ಞಾನಮಿತಿ ಸಮಾಧಿ ಮನಃ. ಸಮಾಧಿ ಅನ್ನೋದಕ್ಕೆ ಮನಸ್ಸು ಅಂತ ಅರ್ಥ ಮಾಡೋಕ್ಕೆ ವ್ಯುತ್ಪತ್ತಿಯನ್ನು ಹೇಳ್ತಾರೆ ಹೀಗೆ. ಸಮಾಧೀಯತೆ, ಚೆನ್ನಾಗಿ ಇಡಲ್ಪಡುತ್ತೆ. ಅಸ್ಮಿನ್, ಅದರಲ್ಲಿ ಆತ್ಮಜ್ಞಾನಂ, ಆತ್ಮಜ್ಞಾನವು ಇಡಲ್ಪಡುವುದರಿಂದ ಅದಕ್ಕೆ ಸಮಾಧಿ ಎಂದು ಹೇಳಲ್ಪಟ್ಟಿದೆ, ಅಂದರೆ ಮನಸ್ಸು ಅಂತ ಅರ್ಥ. ತೇಷಾಂ ಮನಸ್ಸಿ ಆತ್ಮಯಾಥಾತ್ಮ ನಿಶ್ಚಯ ಪೂರ್ವಕ ಮೋಕ್ಷ ಸಾಧನಭೂತ ಕರ್ಮ ವಿಷಯ ಬುದ್ಧಿ ಕದಾಚಿದಪಿ ನೋತ್ಪದ್ಯತೆ. ಯಾವಾಗಲೂ ಅವರಿಗೆ ಮೋಕ್ಷಕ್ಕೆ ಸಾಧನ ಅನ್ನೋ ಬುದ್ಧಿಯೇ ಬರೋದಿಲ್ಲ. ಅದರಿಂದ ಕರ್ಮ ವಿಷಯದಲ್ಲಿ ಎಲ್ಲವೂ ಇದೆಲ್ಲ ಮೋಕ್ಷಕ್ಕೆ ಸಾಧನ, ಮೋಕ್ಷಕ್ಕೆ ಸಾಧನ, ಆತ್ಮಯಾತ ಆತ್ಮದ ನಿಶ್ಚಯಪೂರ್ವಕವಾಗಿ ಮೋಕ್ಷಕ್ಕೆ ಇದು ಸಾಧನ ಅನ್ನೋ ಬುದ್ಧಿ ಎಂದೂ ಬರೋದಿಲ್ಲ ಅವರಿಗೆ. ಅತಃ ಕಾಮ್ಯೇಶು ಕರ್ಮಸು ಮುಮುಕ್ಷುಣಾನ ಸಂಘ ಕರ್ತವ್ಯ, ಸಂಘವೇ ಮಾಡಬಾರ್ದು ಅಂತ ಹೇಳ್ತಾರೆ. ಕಾಮ್ಯ ಕರ್ಮಗಳನ್ನು ಅದರಲ್ಲಿ ಆಸಕ್ತಿಯನ್ನು ಹೊಂದಬಾರದು. ಸಂಘ ಅಂದರೆ ಆಸಕ್ತಿ ಅಂತ ಅರ್ಥ, ತೀವ್ರವಾದ ಅಭಿನಿವೇಶ, ಆಸಕ್ತಿ, ಅಟ್ಯಾಚ್ಮೆಂಟ್. ಕಾಮ್ಯ ಕರ್ಮವನ್ನು ನಿತ್ಯ ನೈಮಿತ್ತಿಕಗಳನ್ನ ಒಂದಾಗಿ ಮಾಡಿ ಮೋಕ್ಷಕ್ಕೆ ಸಾಧನ ಅಂತ ಅನುಷ್ಠಾನ ಮಾಡಿ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರಲ್ಲ. ಏಕೀಕೃತ್ಯ, ನಿತ್ಯ ನೈಮಿತ್ತಿಕ ಏನು ಏಕೀಕೃತ್ಯ ಅಂತ ಹೇಳಿದ್ರಲ್ಲ, ಅದು ಹೇಗೆ ಎರಡೂ ಒಂದೇ ಮಾಡಿ ಅಂತ ಹೇಳಿ ಇಲ್ಲಿ ಸಂಘನ ಕರ್ತವ್ಯ ಅಂದರೆ ಅದರಲ್ಲಿ ಅಟ್ಯಾಚ್ಮೆಂಟ್ ಇರಬಾರ್ದು, ಆ ಫಲಕ್ಕೋಸ್ಕರವೇ ಅದನ್ನು ಮಾಡಬಾರ್ದು, ಸಂಘ ಉಂಟಾಗಬಾರ್ದು ಅದು ಅದರಲ್ಲಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಇದಕ್ಕೂ ವಿಸ್ತಾರವಾದ ವ್ಯಾಖ್ಯಾನ ಇದೆ, ಮುಂದೆ ಅನುಸಂಧಾನ ಮಾಡೋಣ ಅಂತ ಹೇಳಿ ನಮಸ್ಕಾರಗಳನ್ನು ತಿಳಿಸಿ. ನೀವು ನಿತ್ಯಮಚ್ಯುತ ಪದಾಂಬುಜಮೋಹತಃ ತರಿತ್ರಾಣಿ ನಾಯಮೇನೇ ಸ್ಮೃತ್ ಭಗವತೋಸ್ಯದೇಕ ಸಿಂಧೋ ರಾಮಾನುಜಶರಣೋ ಶರಣಂ ಪ್ರಪದ್ಯೆ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣಪುರುಷಾಯ ಶ್ರೀ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತಿ